ಶ್ರೀ ಗುರುಭ್ಯೋ ನಮಃ. ಆನಂದ ರಾಮಾಯಣದ ರಾಜ್ಯಕಾಂಡದ ಉತ್ತರಾರ್ಧದ 19ನೇ ಸರ್ಗ ಇದು. ರಾಮನ ದಿನಚರಿಯನ್ನು ನಾವು ಶ್ರವಣ ಮಾಡ್ತಿದ್ವಿ. ಆ ದಿನಚರಿಯ ಕೊನೆಯ ಭಾಗದಲ್ಲಿ ರಾತ್ರಿ ಕಾಲದಲ್ಲಿ ರಾಮ ಮತ್ತು ಸೀತೆಯರು ಏಕಾಂತದಲ್ಲಿದ್ದಾಗ ಸೀತೆ ರಾಮನನ್ನು ಒಂದು ಪ್ರಶ್ನೆ ಕೇಳಿದ್ಲು. ಕುಶನ ಜನ್ಮದ ಬಳಿಕ ನನಗೆ ಮತ್ತೊಮ್ಮೆ ಮಕ್ಕಳೇ ಆಗಲಿಲ್ಲ, ಅದಕ್ಕೇನು ಕಾರಣ ಅಂತ ಕೇಳಿದ್ದು. ಆತ ಉತ್ತರ ಹೇಳಲಿಕ್ಕೆ ಪ್ರಾರಂಭ ಮಾಡಿದ ಅನ್ನುವಲ್ಲಿಗೆ ನಿನ್ನೆಯ ಕಥೆ ಮುಗಿದಿತ್ತು. ಆತ ಏನು ಹೇಳಿದ ಅಂದರೆ, ತದ್ವಂಶೇ ಬಹವಃ ಪುತ್ರಾಃ ನಯೋಗ್ಯಾಸ್ತತ್ರ ವೈಭುವಿ ಕದೈಕಸ್ಯ ದುರಾಚಾರಾತ್ ತತ್ ಕುಲಸ್ಯ ವಾಂಛನಂ ಭವೇತ್. ಒಂದು ಶ್ರೇಷ್ಠವಾದಂಥ ವಂಶದಲ್ಲಿ ಬಹಳ ಜನ ಮಕ್ಕಳು ಹುಟ್ಟಬಾರದು ಅಂತ ಹೇಳಿದ. ಹುಟ್ಟಬೇಕು ಅಂತ ನಾವು ಅಪೇಕ್ಷೆ ಪಡ್ತೀವಿ. ಆತ ವಿನೋದಕ್ಕಾಗಿ ಆತ ಹೇಳಿದ ಕೆಲವು ಮಾತುಗಳನ್ನು ಕೇಳಿದರೆ ಅದು ಕೇವಲ ವಿನೋದ ಅಂತ ಅನ್ನಿಸ್ತದೆ. ಆದರೆ ಅದರಲ್ಲೂ ಒಂದು ಸತ್ಯಾಂಶ ಇದೆ. ಸದ್ವಂಶದಲ್ಲಿ ಶ್ರೇಷ್ಠವಾದ ವಂಶದಲ್ಲಿ ಬಹಳ ಜನ ಮಕ್ಕಳು ಹುಟ್ಟಬಾರದು. ಯಾಕೆಂದರೆ ಆ ವಂಶದಲ್ಲಿ ಶ್ರೇಷ್ಠರಾದಂಥವರು ಹಿಂದಿನ ಪರಂಪರೆಯಲ್ಲಿ ಬಂದು ಹೋಗಿರ್ತಾರೆ. ಮುಂದೆ ಬಹಳ ಜನ ಮಕ್ಕಳು ಹುಟ್ಟುತ್ತಾ ಹೋದರೆ ಅದರಲ್ಲಿ ಯಾರಾದರೂ ಒಬ್ಬ ದುರ್ಮಾರ್ಗಗಾಮಿ ಆಗಿಬಿಟ್ರೆ ಅದು ಇಡೀ ವಂಶಕ್ಕೆ ಕಲಂಕ. ಅದಕ್ಕಾಗಿ ಕೆಲವೇ ಜನ ಮಕ್ಕಳು ಹುಟ್ಟಬೇಕು, ಅವರು ಯೋಗ್ಯರಾಗಿರಬೇಕು ಅಂತ ಆತನ ಅಭಿಪ್ರಾಯ. ಅತಯವ ಮಮೇಚ್ಛಾನ ಬಹುಪುತ್ರೇಷು ಮೈಥಿಲಿ ಮದಿಚ್ಛಯ ತಯಾ ಗರ್ಭೋ ಧಾರ್ಯತೇನ ಕದಾಚನ. ಅದಕ್ಕಾಗಿ ನನ್ನ ಇಚ್ಛೆ ಇರಲಿಲ್ಲ ಇನ್ನೊಬ್ಬ ಮಗನನ್ನು ಹುಡ್ಕೊಳ್ಳೋದ್ರಲ್ಲಿ. ಆ ದೃಷ್ಟಿಯಿಂದ ನೀನು ಗರ್ಭಿಣಿ ಆಗಲಿಲ್ಲ ಮತ್ತೊಮ್ಮೆ. ಎಷ್ಟವ್ಯ ಬಹವಃ ಪುತ್ರಾಃ ಯಜ್ಜೇಕೋಪಿ ದಯಾಮೃಜೇತ್ ಅಂತ ಇಲ್ಲೇ ಮುಂದೆ ಇನ್ನೊಂದು ಶ್ಲೋಕ ಬರ್ತದೆ, ಇನ್ನೊಂದು 15 ಶ್ಲೋಕಗಳ ಬಳಿಕ. ಹಾಗಾಗಿ ಸದ್ವಂಶದಲ್ಲಿ ಬಹಳ ಜನ ಮಕ್ಕಳು ಹುಟ್ಟಬಾರದು ಅಂತ ಅನ್ನೋದು, ಹುಟ್ಟಿದ ಮಕ್ಕಳು ದುರಾಚಾರಿಗಳಾಗಬಾರ್ದು ಅನ್ನೋದಕ್ಕಷ್ಟೇ ಅದು ತಾತ್ಪರ್ಯ, ಅಷ್ಟಕ್ಕೆ ಅದು ಸೀಮಿತ ಅಂತ ತಿಳ್ಕೊಳ್ಬೇಕು. ಪುತ್ರಸ್ತು ಏಕಃ ಪ್ರತೀಕ್ಷ್ಯೋ ಹಿ ಯಹ ಕುಲಂ ಭೂಷಯೇದ್ ಗುಣೈಃ ಕಿಂ ಜಾತಾ ಬಹವಃ ಪುತ್ರಾಃ ತುಷ್ಟಾಸ್ತೆ ಕೃಮಯೋ ಯಥ. ಕೆಲವೇ ಜನ ಮಕ್ಕಳನ್ನು ಪಡ್ಕೊಳ್ಬೇಕು, ಆ ಮಕ್ಕಳನ್ನ ಸನ್ಮಾರ್ಗಗಾಮಿಗಳನ್ನಾಗಿ ಮಾಡಬೇಕು ಅಂತ ತಂದೆ ತಾಯಿಗಳು ಅಪೇಕ್ಷೆ ಪಡಬೇಕು. ಒಬ್ಬನೇ ಮಗನನ್ನು ಅಪೇಕ್ಷೆ ಪಡಬೇಕು. ಆತ ತನ್ನ ಸದ್ಗುಣಗಳ ಮೂಲಕ ಕುಲಕ್ಕೆ ಭೂಷಣ ಆಗಿರಬೇಕು. ಬಹಳ ಜನ ಮಕ್ಕಳನ್ನು ಪಡ್ಕೊಂಡು ಆ ಮಕ್ಕಳು ದುಷ್ಟರಾದರೆ ಕ್ರಿಮಿಗಳಂತೆ ಅವರು. ಆ ಕ್ರಿಮಿಗಳು ತಾವಿದ್ದ ಪ್ರದೇಶವನ್ನು ಹೇಗೆ ಕಲುಷಿತಗೊಳಿಸ್ತಾವೋ ಹಾಗೆ ಮಕ್ಕಳು ಕೂಡ ಕಲುಷಿತಗೊಳಿಸ್ತಾರೆ. ದ್ವಾವೇ ವಾಸ್ತಾಂ ಕದಾಚಿಶ್ಚ ಯಥಾ ನೇತ್ರೇ ಭುಜೌ ಯಥಾ. ಹಾಗಾಗಿ ನಮಗೆ ಇಬ್ಬರೇ ಮಕ್ಕಳು ಸಾಕು ಅಂತ ನನ್ನ ಅಪೇಕ್ಷೆ ಇತ್ತು. ಕುಶ ಹುಟ್ಟಿದ, ಕುಶನ ಪ್ರತಿಕೃತಿಯ ರೂಪದಲ್ಲಿ ಲವನು ಕೂಡ ಮುಂದೆ ಜನ್ಮ ತಾಳಿದ. ಯಥಾ ನೇತ್ರೆ, ಮನುಷ್ಯನಿಗೆ 2 ಕಣ್ಣುಗಳು, 2 ಭುಜಗಳು, ಅದರಂತೆ ನಮಗಿಬ್ಬರೇ ಮಕ್ಕಳು ಸಾಕು. ಆಕಾಶದಲ್ಲಿ ಚಂದ್ರ ಸೂರ್ಯರಿದ್ದಂತೆ ನಾನು ಮತ್ತು ಲಕ್ಷ್ಮಣರು ಹೇಗೆ ಆದರ್ಶ ಅಣ್ಣ ತಮ್ಮಂದಿರು ಹಸ್ಕೊಂಡಿದ್ದೇವೋ ಹಾಗೆ ಲವಕುಶರಿಬ್ಬರು ಅಣ್ಣ ತಮ್ಮಂದಿರು, ಆದರ್ಶ ಅಣ್ಣ ತಮ್ಮಂದಿರು, ಆದರ್ಶ ಮಕ್ಕಳು ಅಂತ ಅನಿಸ್ಕೊಂಡ್ರೆ ಸಾಕು. ತವಾಪಿ ಜಾತವು ದೋ ಪುತ್ರೋ ಮಾಗ್ರೇ ಅಸ್ತು ಸಂತತಿ, ಅತಃ ಇನ್ನು ಮುಂದೆ ಸಂತತಿ ಆಗೋದು ಬೇಡ. ಹಾಗಾಗಿ ನಿನಗೆ ಮತ್ತೊಬ್ಬ ಮಗ ಹುಟ್ಟಲಿಲ್ಲ ಅವನಿಂದ. ಆಗ ಆಟ ಕೇಳಿದ್ದು, ಗಂಡು ಮಕ್ಕಳು ಹುಟ್ಟಿದ್ರು ತೊಂದರೆ ಇಲ್ಲ, ಯಾಕಂದ್ರೆ ಶ್ರೇಷ್ಠವಾದ ವಂಶದಲ್ಲಿ ದುರಾಚಾರ್ಯ ಮಗ ಯಾರಾದ್ರೂ ಹುಟ್ಟಿಬಿಟ್ರೆ ಆತ ಕುಲಕ್ಕೆ ಕಲಂಕ ಆಗ್ತಾನೆ ಅನ್ನೋ ಕಾರಣಕ್ಕಾಗಿ ಹೆಚ್ಚು ಮಕ್ಕಳನ್ನ ಪಡಿಲಿಕ್ಕೆ ನೀವು ಅಪೇಕ್ಷೆ ಪಡಲಿಲ್ಲ. ಅದು ಸರಿ, ಒಂದು ಹೆಣ್ಣು ಮಗು ಆದ್ರೂ ಆಗ್ಬೋದಿತ್ತಲ್ಲ, ನನಗೆ 2 ಗಂಡಾದ್ಮೇಲೆ ಒಂದು ಹೆಣ್ಣಾದ್ರೂ ಆಗ್ಬೋದಿತ್ತಲ್ಲ. ಏಕಾಪಿ ಕಾರಣ ತತ್ರ ಕಿಮಸ್ತಿ ತದ್ವದಸ್ವ ಮಾಂ. ಒಂದೂ ಹೆಣ್ಣು ಮಗು ಆಗ್ಲಿಲ್ಲಲ್ಲ ನನಗೆ, ಅದಕ್ಕೇನು ಕಾರಣ? ಆಗ ರಾಮ ಉತ್ತರ ಹೇಳಿದ, ನಿನಗೆ ಹೆಣ್ಮಗು ಏನಾದರೂ ಆಗಿಬಿಟ್ರೆ ಅದನ್ನು ಯಾರಿಗೆ ಮದುವೆ ಮಾಡಿಕೊಡೋದು? ಕೇವಲ ವಿನೋದದ ಮಾತು ಅಂತ ಕಾಣಿಸ್ತಿದೆಯಲ್ಲ. ಯಾಕೆಂದ್ರೆ ನಾನು ಸಪ್ತದ್ವೀಪಪತಿ, 7 ದ್ವೀಪಗಳಿಂದ ಕೂಡಿದಂಥ ಇಡೀ ಭೂಮಂಡಲಕ್ಕೆ ಒಡೆಯ. ನನಗೆ ಸಮಾನವಾದ ಒಂದು ಅಂತಸ್ತಿನಲ್ಲಿ ನನಗೆ ಸಮಾನವಾದವನೊಬ್ಬ ಬೇಕಲ್ಲ. ಅಂಥ ಒಂದು ವ್ಯಕ್ತಿ ಇದ್ರೆ ನಾನು ಅವನ ಬಳಿಗೆ ಹೋಗಿ ತಲೆ ತಗ್ಗಿಸಿ ಕನ್ಯಾಪಿತೃವಾದವನು. ನಾನು ಕನ್ಯಾಪಿತೃ ಆಗಿಬಿಟ್ರೆ ಅವನ ಎದುರಿಗೆ ತಗ್ಗಿ ಬಗ್ಗೆ ನಡೆದು ನನ್ನ ಮಗಳನ್ನು ಸ್ವೀಕಾರ ಮಾಡಿಕೊಳ್ಳಿ ಅಂತ ಅದನ್ನ ಹೋಗಿ ಕೇಳ್ಕೊಳ್ಬೇಕಾಗ್ತದೆ. ಹಾಗೆ ನನಗೆ ಅಂತಸ್ತಿಗೆ ಸಮಾನವಾದ ವ್ಯಕ್ತಿ ಯಾರಿದ್ದಾನೆ? ಅದಕ್ಕಾಗಿ ನಾನು ಅಪೇಕ್ಷೆ ಪಡಲಿಲ್ಲ ಅಂತ ನಾನು ರಾಮ.
ಯಸ್ಯ ಪತ್ನಿಯೈ ತ್ವಯಾ ಕಾರ್ಯಂ ಶಿರಸಾ ನಮನಂ ತದಾ. ಸಪ್ತದ್ವೀಪಪತಿ ಆದಂಥ ನನಗೆ ಸಮಾನನಾದ ಒಬ್ಬ ರಾಜ ಇದ್ದರೆ ಆತನ ಬಳಿಗೆ ನಾನು ಹೋಗಬೇಕು, ನನ್ನ ಜೊತೆಗೆ ನೀನು ಬರಬೇಕು, ಆತನ ಹೆಂಡತಿ ನೀನು ನಮಸ್ಕಾರ ಮಾಡಬೇಕು. ಶಿರಸಾ ನಮನಂ, ನಮ್ಮ ಕನ್ಯೆಯನ್ನು ಒಪ್ಪಿಸ್ಕೊಳ್ಳಿ ಅಂತ ಕೇಳ್ಕೋಬೇಕು. ಇದು ನನ್ನ ಸಮಸ್ಯೆ, ನಿನ್ನ ಸಮಸ್ಯೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ ನಮಗೊಂದು ಹೆಣ್ಣು ಮಗು ಹುಟ್ಟಿದ್ರೆ ಅದರ ಸಮಸ್ಯೆ ಏನಂದರೆ ಅದಕ್ಕೆ ಯೋಗ್ಯನಾದಂಥ ಒಬ್ಬ ವರ ಸಿಗಬೇಕಲ್ಲ. ಕೋ ವರೋಸ್ತಿ ಜಗತ್ಯಾಂ ಹಿ ನೃಪಸ್ಯ ತನಯೋ ಮಹಾನ್ ಅಂತ ಶ್ರೇಷ್ಠನಾದ ಮಗ ಯಾರಿಗೆ ಸಿಗಬೇಕು? ವರ ಸಿಕ್ಕರೆ ಅವನಿಗೆ ನಾವು ಕೊಡಬೇಕು. ನಮ್ಮ ಮಗಳು, ನಮ್ಮಿಬ್ಬರ ಮಗಳು ಅಂತ ಆದಮೇಲೆ ಆಕೆಯು ಕೂಡ ಸೌಂದರ್ಯದಲ್ಲಿ ಮತ್ತು ಸದ್ಗುಣಗಳಲ್ಲಿ ಅಸಮಾನಳೇ ಆಗಿರ್ತಾರೆ. ಅವಳನ್ನು ಸ್ವೀಕಾರ ಮಾಡುವಂಥ ಶಕ್ತಿ ಯಾರಿಗಿರ್ತದೆ? ಇದು ಆ ಹುಡುಗಿ ಸಮಸ್ಯೆ. ನನ್ನ ಸಮಸ್ಯೆ ಏನಂದರೆ ರಾಮ ಹೇಳ್ಕೊಂಡೆ, ಪ್ರಕ್ಷಾಳನೀಯವು ಚರಣವು ವಿವಾಹ ಯಸ್ಯವೈಮಯ. ಆ ವರನಿಗೆ ನನ್ನ ಮಗಳನ್ನ ಮದುವೆ ಮಾಡಿಕೊಡುವಾಗ ಅವನು ಪಾದಪೂಜೆ ಮಾಡಬೇಕಲ್ಲ. ಆ ಪಾದಪೂಜೆ ಮಾಡೋದು ಯಾರಿಗೆ ಮಾಡ್ಲಿಕ್ಕೆ ಸಾಧ್ಯ? ನನಗೆ ಸಮಾನನಾಗಿದ್ದರೆ ಅಥವಾ ನನಗಿಂತ ಶ್ರೇಷ್ಠನಾರಾಗಿದ್ದರೆ ಅವನಿಗೆ ನಾನು ಪಾದಪೂಜೆ ಮಾಡಿ ನನ್ನ ಮಗನ ಒಪ್ಪಿಸಿಕೊಡ್ಬೋದು. ಅಂಥ ಸಮಾನನಂಥ ವ್ಯಕ್ತಿ ಯಾರಿರ್ತಾನೆ? ಅತಯವ ಮಮೇಚ್ಛಾಭೂತ್ ಕನ್ಯಾಯಾಮಪಿ ನೋಪ್ರಿಯೆ. ಒಬ್ಬ ಕನ್ಯೆಯನ್ನು ಹುಟ್ಟಿಸೋದಕ್ಕೂ ನಾನು ಅಪೇಕ್ಷೆ ಪಡಲಿಲ್ಲ ಅಂತ ಆತ ಮಾತು ಹೇಳಿದೆ. ಅದೆಲ್ಲ ಕೇವಲ ವಿನೋದಕ್ಕಾಗೇ ಹೇಳಿದಂತೆ ಕಾಣಿಸ್ತದೆ. ಯಾಕೆಂದರೆ ಅವನಿಗೆ 11,77,189 ಜನ ಮಕ್ಕಳಿದ್ದರು. ಅದರಲ್ಲಿ ಪ್ರತಿಯೊಬ್ಬ ಪತ್ನಿಗೂ 16,108 ಜನ ಪತ್ನಿಯರಿಗೆ, ಕೃಷ್ಣನಿಗೆ 108 ಜನ ಪತ್ನಿಯರಿಗೆ 10 ಗಂಡು ಒಂದು ಹೆಣ್ಣು ಮಕ್ಕಳಿದ್ರು ಅಂತ ಆ ಭಾಗವತಾದಿಗಳಲ್ಲಿ ವರ್ಣನೆ ಬಂದಿತ್ತು. 16,108 ಜನ ಹೆಣ್ಮಕ್ಳೇ ಆದ್ರಲ್ಲ, ಮತ್ತು ಅವರೆಲ್ಲರಿಗೂ ಹಳೆಯಂದ್ರನ್ನು ಹುಡುಕಿ ಮದುವೆ ಮಾಡಿ ಕೊಟ್ಟನಲ್ಲ. ಆತನಿಗೆ ಪಾದಪೂಜೆ ಮಾಡೋದಾಗಲಿ, ಒಬ್ಬರನ್ನ ಯಾರನ್ನಾದ್ರು ಸತ್ಕಾರ ಮಾಡೋದಾಗಲಿ ಅವನಿಗೇನು ದೊಡ್ಡ ಕಷ್ಟದ ಕೆಲಸ ಅಲ್ಲ. ಬೇಕಾದರೆ ಯಾರ್ದು ಕಾಲು ಹಿಡಿದಾನು, ಮತ್ತೆ ಸಂದರ್ಭ ಬಂದರೆ ಯಾರ್ದು ಕಾಲು ಎಳೆದಾನು. ಹಾಗಾಗಿ ವಿನೋದಕ್ಕಾಗಿ ಹೇಳಿದ ಮಾತು ಅಂತ ಕಾಣಿಸ್ತದೆ. ಆದರೂ ಅಳಿಯ ಆದವನು ಮಾವನ ಕಡೆಯಿಂದ ಪಾದಪೂಜೆ ಮಾಡಿಸ್ಕೊಳ್ಳುವಾಗ ಅದಕ್ಕೊಂದು ಅರ್ಹತೆಯನ್ನಾದರೂ ಆತ ಪಡ್ಕೊಳ್ಬೇಕು ಅಂತ ಸುಮ್ಮನೆ ಅನ್ನಿಸ್ತದೆ. ಯಾಕೆಂದರೆ ಅದು ಮಾವನ ಕರ್ತವ್ಯ. ಲಕ್ಷ್ಮೀ ರೂಪಳಾದಂಥ ಈ ಕನ್ಯೆಯನ್ನು ನಾರಾಯಣ ರೂಪನಾದಂಥ ಈ ವರನಿಗೆ ಮದುವೆ ಮಾಡಿಕೊಡ್ತೀನಿ ಅಂತ ಆತ ಹೇಳಿ ತನ್ನ ಹಾಗೆ ಅಳಿಯನನ್ನು ಲಕ್ಷ್ಮೀನಾರಾಯಣನ ಪ್ರತೀಕ ಅಂತ ತಿಳಿದುಕೊಂಡು ಅವನು ಪಾದಪೂಜೆ ಮಾಡಬೇಕು. ಅಷ್ಟೆಲ್ಲ ಮಾವನ ಕಡೆಯಿಂದ ಮಾಡಿಸ್ಕೊಳ್ಬೇಕಾದ್ರೆ ಒಂದು ವೇಳೆ ಮಾವ ಶ್ರೇಷ್ಠನಾಗಿದ್ದರೆ ಅವನ ಕಡೆಯಿಂದ ಮಾಡಿಸ್ಕೊಳ್ಳುವಾಗ ಅಂಥ ಅರ್ಹತೆಯನ್ನು ಆತ ಕೂಡ ಗಳಿಸ್ಕೊಂಡಿದ್ರೆ ಒಳ್ಳೆಯದು. ಕುಶಾದೀನಾಂತು ಯಾ ಕನ್ಯಾ ತೇಪಿ ಕಿಂ ನೈವ ಬಾಲಿಕಾ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಹೆಣ್ಮಕ್ಳು ಬೇಕು ಅಂತ ನೀನು ಹೇಳ್ತಿದ್ದೆಲ್ಲ, ಈಗ ನೀನು ಸೊಸೆಯಂದಿರಿದ್ದಾರಲ್ಲ ಇವರೆಲ್ಲ ನಿಮ್ಗೆ ಹೆಣ್ಮಕ್ಳಲ್ಲೇನು? ಕುಶಾದೀನ, ಕುಶ ಮೊದಲಾದಂಥ 8 ಜನ ಮಕ್ಕಳು ನಮಗೆ, 4 ಸಹೋದರರಿಗೆ. ಆ 4 ಸಹೋದರರಿಗೆ 8 ಜನ ಮಕ್ಕಳು. ಆ 8 ಜನರಿಗೆ ಇಬ್ಬಿಬ್ಬರು ಪತ್ನಿಯರು, 16 ಜನ ಸೊಸೆಯಂದ್ರಾದ್ರಲ್ಲ ನಿನಗೆ. ಅವರೆಲ್ಲ ನಿನ್ನ ಮಕ್ಕಳಲ್ಲವೇನು? ನಿನಗೆ ಯೌವನದ ಮದದಿಂದ ಮೋಹ ಏನಾದರೂ ಬಂದಿದೆಯೇನು ಅಂತ ಕೇಳಿದ ರಾಮ. ಕಿಂ ಯೌವನ ಮದಾತ್ ಸೀತೆ ಮೋಹಂ ಪ್ರಾಪ್ತಾಸಿ ಭೂತಲೆ. ಭೂಮಿಗೆ ಬಂದಿಳಿದಾಗ, ಭೂಮಿಯ ಸಂಪರ್ಕದಿಂದಾಗಿ ನೀನು ಲಕ್ಷ್ಮಿ ಅನ್ನೋದನ್ನು ಮರೆತು ಮೋಹಗ್ರಸ್ತವಾಗಿದೆಯೇನೋ ಅಂತ ಕೇಳಿದ ಅವನು. ಆತ್ಮಾನಂ ವಿಸ್ಮೃತ, ನಿನ್ನ ಸ್ವರೂಪವನ್ನು ಮರ್ತಿದ್ದಿ, ತ್ರೈಲೋಕ್ಯ ಜನನೀ ನೀನು. ಯಾಕೆಂದ್ರೆ ಯದತ್ರ ವಿಶ್ವೇ ಸ್ತ್ರೀರೂಪಂ ದೃಶ್ಯತೆ ತತ್ತವಾಂಶಜಂ. ಈ ಭೂಲೋಕದಲ್ಲಿ ಎಲ್ಲೆಲ್ಲಿ ಸ್ತ್ರೀರೂಪ ಇದೆ ಅದೆಲ್ಲ ನಿನ್ನ ಅಂಶದಿಂದ ಹುಟ್ಟಿದ್ದು. ಅಲ್ಲೆಲ್ಲ ಲಕ್ಷ್ಮೀ ಸನ್ನಿಧಾನ ಇದ್ದೇ ಇರ್ತದೆ. ಮತ್ತು ಪುರುಷ ರೂಪ ಎಲ್ಲೆಲ್ಲಿದೆಯೋ ತಚ್ಚ ಸರ್ವಂ ಮಮಾಂಶಜಂ, ಅಲ್ಲೆಲ್ಲ ಕಡೆ ನನ್ನ ಅಂಶ ಇದ್ದೇ ಇದೆ. ಪೃಥು ಮಹಾರಾಜ ಮತ್ತು ಅವನು ಪತ್ನಿ ಅರ್ತಿ ಅಂತ ಏನಿದ್ದಲ್ಲ, ಅವರ ಕಥೆಯ ಶ್ರವಣ ಮಾಡುವಾಗ ಹಾಗೆ ಬಂದಿತ್ತು. ಅಂಥವರೆಲ್ಲ ಭಗವಂತನ ವಿಶೇಷವಾದ ಸನ್ನಿಧಾನ. ಪೃಥು ಮಹಾರಾಜ ಭಗವಂತನಿಗಿಂತ ಭಿನ್ನನಾದೇ ಅವನು. ಭಗವಂತನ ಅವತಾರ ಅಂತ ಕೆಲವರು ವರ್ಣನೆ ಮಾಡ್ತಾರೆ. ಅವತಾರ ಅಲ್ಲ, ಭಗವಂತನಿಗಿಂತ ಭಿನ್ನನಾದಂಥ ಒಬ್ಬ ರಾಜನೇ, ಶ್ರೇಷ್ಠ ರಾಜನೇ. ಆದರೆ ಭಗವಂತನ ವಿಶೇಷ ಒಂದು ರೂಪ ಅವನಲ್ಲಿತ್ತು. ಹಾಗೆ ಅವನ ಪತ್ನಿಯಲ್ಲಿ ಲಕ್ಷ್ಮೀದೇವಿ ವಿಶೇಷ ಸನ್ನಿಧಾನ ಇತ್ತು. ಅತ್ರ ಸ್ತ್ರೀ ಪುರುಷ ಏಕತೆ ಪುತ್ರ ದುಹಿತಾ ತವ. ಈ ಜಗತ್ತಿನಲ್ಲಿ ಯಾರ್ಯಾರು ಸ್ತ್ರೀಯರು ಪುರುಷರು ಇವರೆಲ್ಲ ಕಾಣಿಸ್ತಾರೆ, ಇವರೆಲ್ಲ ನಮಗೆ ಮಕ್ಕಳೇ, ನಮಗೆ ಸ್ವತಂತ್ರ್ಯ, ಅವರು ನಮ್ಮ ಹೆಣ್ಮಕ್ಕಳೇ. ಇದು ಶ್ಲೋಕ. ಎಷ್ಟವ್ಯಾ ಬಹವಃ ಪುತ್ರಾಃ ಯದ್ಯೇಕೋಪಿ ಗಯಾಂ ವ್ರಜೇತ್ ಇತಿ ಯದ್ವಚನಂ ಸೀತೆ ಸಾಮಾನ್ಯಂ ವಿಧಿ ನೋ ವರಂ. ಸೀತೆ ಮತ್ತು ರಾಮರ ನಡುವೆ ಸಂಭಾಷಣೆ ನಡೆದಿತ್ತು. ಶ್ರೇಷ್ಠವಾದ ವಂಶದಲ್ಲಿ ಬಹಳ ಜನ ಮಕ್ಕಳು ಹುಟ್ಟೋದನ್ನು ಅಪೇಕ್ಷೆ ಪಡಬಾರದು ಅಂತ ರಾಮ ಹೇಳಿದ. ಇದು ನಮ್ಮದು ಶ್ರೇಷ್ಠವಾದಂಥ ಸೂರ್ಯವಂಶ, ಅದಕ್ಕಾಗಿ ಬಹಳ ಜನ ಮಕ್ಕಳೇನಾದ್ರು ಹುಟ್ಟಿಬಿಟ್ರೆ, ಯಾರಾದರೂ ಒಬ್ಬ
ದುರ್ಮಾರ್ಗಗಾಮಿ ಆಗಿಬಿಟ್ರೆ ಅದು ಕುಲಕ್ಕೆ ಕಲಂಕ, ಆದ್ದರಿಂದ ನಾನು ಹೆಚ್ಚು ಮಕ್ಕಳನ್ನ ಪಡೀಲಿಕ್ಕೆ ಅಪೇಕ್ಷೆ ಪಡಲಿಲ್ಲ ಅಂತ ಅವನು. ಸೀತೆಗೆ ಒಂದು ಮನಸ್ಸಿನಲ್ಲಿ ಸಂಶಯ ಹುಟ್ಟಬಹುದು, ಆಕೆಯನ್ನು ಕೇಳಲಿಲ್ಲ, ಅವಳ ಮನಸ್ಸಿನಲ್ಲಿ ಹೀಗೊಂದು ಸಂಶಯ ಹುಟ್ಟಬಹುದು ಅಂತ ಈತ ತಾನೇ ಊಹೆ ಮಾಡ್ಕೊಂಡ. ಅದೇನಂದ್ರೆ, ಇದು ಪ್ರಸಿದ್ಧವಾದ ಶ್ಲೋಕ. ಬಹಳ ಜನ ಮಕ್ಕಳನ್ನು ಪಡಿಬೇಕು ಅಂತ ಅಪೇಕ್ಷೆ ಪಡಬೇಕಂತ ಎಲ್ಲರೂ ಕೂಡ. ಯಾಕೆಂದ್ರೆ ಒಬ್ಬನೇ ಮಗನೋ ಇಬ್ಬರೇ ಮಕ್ಕಳು ಹುಟ್ಟುಬಿಟ್ರೆ ಅವ್ರು ಯಾರಾದರೂ ತಮ್ಮ ಐಹಿಕ ವ್ಯಾಪಾರ, ಜೀವನದ ಉದ್ಯೋಗ ವ್ಯವಹಾರಗಳಲ್ಲಿ ಮಗ್ನರಾಗಿಬಿಡ್ತಾರೆ. ಬಹಳಷ್ಟು ಧಾರ್ಮಿಕ ಕಾರ್ಯಗಳನ್ನು ಮಾಡ್ಲಿಕ್ಕೆ ಅವರು ಆಸಕ್ತಿ ತೋರಿಸದೇ ಇರ್ಬೋದು. ಬಹಳ ಜನ ಮಕ್ಕಳನ್ನು ಪಡೆದ್ರೆ ಒಬ್ಬಿಬ್ಬರು ಲೌಕಿಕ ವ್ಯಾಪಾರಗಳಲ್ಲಿ ಮಗ್ನರಾದರೂ ಕೂಡ ಒಬ್ಬ ಮಗ ಏನೋ ಬಿಡುವು ಮಾಡಿಕೊಂಡು ಹೋಗಿ ಬರ್ತಾನೆ ಗಯಾಕ್ಕೆ, ನಿಮಗೆ ಶ್ರಾದ್ದ ಮಾಡ್ತಾನೆ. ಇದು ಏಕೋಪಿ ಗಯಾಮೃತಿ, ಹೀಗೆ ಮಾತಿದೆಯಲ್ಲ, ಅದಕ್ಕಾಗಿ ಬಹಳ ಜನ ಮಕ್ಕಳನ್ನು ಪಡಿಬೇಕಲ್ಲ ಅಂತ ಸೀತೆಗೆ ಸಂಶಯ ಬರಬಹುದು. ಆದರೆ ಆ ಮಾತೇನಿದೆ ಅದು ಸಾಮಾನ್ಯವಾದ ಮಾತದು, ಎಲ್ಲರಿಗೂ ಅನ್ವಯ ಆಗುವಂಥ ಮಾತಲ್ಲ ಅದು, ಸಾಮಾನ್ಯ ಜನರಿಗೆ ಅನ್ವಯ ಆಗುವಂಥ ಮಾತದು ಅಂತ ಅವನಂತಾನೆ. ಏಕಸ್ಯ ತನಯೋಧನ್ಯ ಕುಲಂ ವಿಸ್ತಾರಯೇ ನಿಜಂ. ಒಬ್ಬನೇ ಮಗನೇ ತನ್ನ ಕುಲವನ್ನು ತನ್ನ ಸದ್ಗುಣಗಳಿಂದ ಅಲಂಕಾರ ಮಾಡಿದರೆ ಆತನೇ ಶ್ರೇಷ್ಠ ಮಗ. ಕ್ರಿಮಿತುಲ್ಯಾಸ್ಯ ತೇ ಪುತ್ರಾಹ ಶತಶೋ ದುಷ್ಟಮಾರ್ಗಗಾಹ. ಉಳಿದ ಮಕ್ಕಳೆಲ್ಲ ಕ್ರಿಮಿಗಳಂತೆ. ಹೀಗೆ ಜ್ಞಾನಿಗಳ ಮಾತಿದೆ, ಅದನ್ನು ನೆನಪು ಮಾಡಿಕೋ. ಇದಕ್ಕಾಗಿ ನನಗೆ ಮತ್ತೊಮ್ಮೆ ನಿನ್ನನ್ನು ತಾಯಿಯನ್ನಾಗಿ ಮಾಡುವಂಥ ಅಪೇಕ್ಷೆ ಬರಲಿಲ್ಲ. ಅನ್ಯಸ್ಯ ಕಾರಣಂ ವಕ್ವಿ ಯಸ್ಮಾತ್ತಂ ತೇ ಭಾವಸುಖಾಃ ಮಯಾ ನೈವಾರ್ಪಿತಾಸ್ತಪ್ತ ತತ್ ಶೃಣುಷ್ಯ ಶುಚಿಸ್ಮಿತೆ. ಇನ್ನೊಂದು ಕಾರಣ ಇದೆ, ನಿನಗೆ ಯಾಕೆ ಹೆಚ್ಚು ಮಕ್ಕಳು ಹುಟ್ಟಲಿಲ್ಲ ಅನ್ನೋದಕ್ಕೆ. ಅದನ್ನು ವಿನೋದಕ್ಕಾಗಿ ಹೇಳ್ತೇನೆ. ಅನ್ಯಥಾ ಕುರು, ಈ ನನ್ನ ಮಾತನ್ನ ತಪ್ಪಾಗಿ ತಿಳಿಯಬೇಡ. ಬಹಳ ಜನ ಮಕ್ಕಳನ್ನು ಪಡಿತಾ ಹೋದರೆ ನಾರೀಣಾಂ ತಾರುಣ್ಯಂ ಶಾಸ್ತ್ರೀಯ ನಹಿ, ಸ್ತ್ರೀಯರ ಸೌಂದರ್ಯ ಹಾಳಾಗ್ತದೆ. ಅದಕ್ಕಾಗಿ ಬಹುಸಂತತಿ ಏನಿದೆ ಅದು ತಾರುಣ್ಯ ಛೇದನೆ ಅನ್ನೋ ಕಾರಣಕ್ಕಾಗಿ ನನಗೆ ಬಹಳ ಜನ ಮಕ್ಕಳನ್ನು ನಾನು ಕೊಡಲಿಲ್ಲ. ಇದೊಂದು ರಹಸ್ಯ. ಬಾಲರಾಮಾಯಣದ ವಿಶ್ವನಂದನ ಶ್ರೀಪಾದರ ಬಾಲರಾಮಾಯಣದಲ್ಲಿ ಈ ಒಂದು ಭಾಗನೂ ಇದೆ. ನಿನಗೊಂದು ಹೆಣ್ಣು ಮಗು ಜನಿಸಿದ್ರೆ ಅವಳು ನಿನ್ನಂತಲೇ ಬಹಳ ಸುಂದರಿಯಾಗಿರ್ತಿದ್ಲು. ಅಂಥದೇ ಸುಂದರಿಯಾದಂಥ ಕನ್ಯೆಗೆ ಮತ್ತೆ ಯೋಗ್ಯನಾಂಥ ವರನ್ನು ತರೋದು ಎಲ್ಲಿಂದ ಅಂತ ಅಲ್ಲೊಂದು ಅವರು ಅಧ್ಯಾತ್ಮ ರಾಮಾಯಣವು ಮತ್ತೆ ಯಾವುದೋ ರಾಮಾಯಣದಲ್ಲಿ ಇದ್ದಿರಬೇಕು. ಇಲ್ಲಂತೂ ಆ ಮಾತು ಬಂದಿಲ್ಲ. ಅದೊಂದು ಇಲ್ಲಿ ನಾವು ಗಮನಿಸಬೇಕು. ಮತ್ತು ಇಷ್ಟರ ಮೇಲೆ ಕೂಡ ನಿನಗೆ ಬಹಳ ಜನ ಮಕ್ಕಳನ್ನು ಪಡೆಯಬೇಕು ಅಂತ ಏನಾದರೂ ಅಪೇಕ್ಷೆ ಇದ್ದರೆ ಆಗ ನಿನ್ನ ಅಪೇಕ್ಷೆಯನ್ನು ಈಗ ಈಡೇರಿಸೋದಿಲ್ಲ, ಮುಂದೆ ದ್ವಾಪರ ಯುಗದಲ್ಲಿ ಈಡೇರಿಸ್ತೀನಿ. ದಶಪುತ್ರಾನ್ ಪ್ರದಾಸ್ಯಾಮಿ ತದಾ ತೇಷಾಂ ಭಜ ಸುಖಂ. 10 ಮಕ್ಕಳನ್ನು, 10 ಜನ ಗಂಡು ಮಕ್ಕಳನ್ನು, ಕನ್ಯಾಮಪಿ ತದಾ ಏಕಾಂ, ರುಕ್ಮಿಣಿ ಮೊದಲಾದ ಎಲ್ಲರಿಗೂ ಕೂಡ 16,108 ಜನ ಸ್ತ್ರೀಯರಿಗೂ ಕೂಡ 10 ಗಂಡು 1 ಹೆಣ್ಣು ಮಕ್ಕಳು ಇದ್ರು. ಕುಬ್ಜ ಅಂತ ಒಬ್ಬಳೇ ಇದ್ಲು, ಅವಳಿಗೆ ಮಾತ್ರ ಒಬ್ಬನೇ ಗಂಡು ಮಗ ಇದ್ದ, ವಿಶೋಕ ಅಂತ. ಹೀಗೆ ಆಗ ಬಹಳ ಜನ ಮಕ್ಕಳು ಪಡ್ಕೊಳ್ಬೇಕು ಅನ್ನುವಂಥ ನಿನ್ನ ಅಪೇಕ್ಷೆಯನ್ನು ಈಡೇರಿಸ್ತೇನೆ. ಅತಃ ಸ್ತ್ರೀಣಾಂ ಸಹಸ್ರಾಣಿ ಷೋಡಶೈಕಶತಂ ಪುನಃ ತಥಾ ಮುಖ್ಯಾಃ ತು 8 ನಾರ್ಯಃ ತ್ವಯಾ ಸಹ ಕರೋಮ್ಯಹಂ. ನಿನಗೆ ಬಹಳ ಜನ ಮಕ್ಕಳನ್ನ ಲಾಲನೆ ಪಾಲನೆ ಮಾಡುವಂಥ ಸುಖವನ್ನು, ಅವರಿಗೆ ಮತ್ತೆ ಮಕ್ಕಳನ್ನ ಪ್ರತಿಯೊಬ್ಬ ಗಂಡು ಮಕ್ಕಳಿಗೆ ಸೊಸೇಂದ್ರನ್ ತರುವ ಕಾರ್ಯ, ಆ ಹೆಣ್ಣು ಮಕ್ಕಳಿಗೆ ಅಳಿಯಂದ್ರನ್ ತರುವ ಕಾರ್ಯ ಅದೇನಿದೆ ಅದೆಲ್ಲ ಆವಾಗ ಏನು ಮಾಡಬೇಕು ಅಂತ ಅಪೇಕ್ಷೆ ಎಲ್ಲವನ್ನು ಕೂಡ ಮಾಡು. ರಾಮನ ಮಾತನ್ನು ಕೇಳಿ ಆ ಸೀತೆ ನಕ್ಕಳು. ರಾಘವಂ ಹರ್ಷಿತಾ ಪ್ರಾಹ, ಬಹಳ ಸಂತೋಷಪಟ್ಟಂಥವಳು ನಕ್ಕಳು. ಅವಳು ಕೇಳಿದ್ಲು, ವಾಕ್ಚಾತುರ್ಯಂ ಕುತಃ ಪ್ರಭೋ ಏತಲ್ಲಬ್ಧಂ. ಇಂಥ ವಾಕ್ಚಾತುರ್ಯದಿಂದ ನೀನು ನನ್ನ ಬಾಯ ಮುಚ್ಚಿದ್ದಿ, ಇಂಥ ಮಾತಿನ ವೈಖರಿಯನ್ನು ನೀನು ಎಲ್ಲಿ ಕಲಿತೆ? ಏನ ರಂಜಯತೀಯ ಮಾಂ. ಹೀಗೆ ಆ ಸೀತೆ ರಾಮನನ್ನ ಪ್ರಶಂಸೆ ಮಾಡಿದ್ಲು ಅಂತನವಲ್ಲಿಗೆ ದಿನಚರ್ಯ ರಮಾಪತೇ ಪ್ರೋಕ್ತ. ರಮಾಪತಿಯ ದಿನಚರ್ಯ ಅಲ್ಲಿಗೆ ಮುಗಿದಿದೆ. ಅಲ್ಲಿಗೆ 19ನೇ ಸರ್ಗ ಮುಗಿದಿದೆ. 20ನೇ ಸರ್ಗದಲ್ಲಿ ರಾಮನ ಕೆಲವು ಅವತಾರಗಳ ವರ್ಣನೆ ಇವೆಲ್ಲ ಬಂದಿದೆ.
ಆ ಅವತಾರಗಳ ವರ್ಣನೆಗಿಂತ ಮೊದಲು ಹೀಗೊಂದು ಲವನ ಜಿಜ್ಞಾಸೆ ವಸಿಷ್ಠರ ಎದುರಿಗೆ. ಅದೊಂದು ಪ್ರಾತಃ ಕಾಲ. ಗುರುಗಳೇ, ನನಗೆ ಒಂದು ಜಿಜ್ಞಾಸೆ ಬಂದಿದೆ, ಆ ಜಿಜ್ಞಾಸೆಗೆ ಉತ್ತರವೇನೂ ಗೊತ್ತಿದೆ, ಆದರೂ ಜನಸಾಮಾನ್ಯರಿಗೂ ಆ ಉತ್ತರವನ್ನು ಮುಟ್ಟಿಸಬೇಕು ಅನ್ನೋ ಕಾರಣಕ್ಕಾಗಿ ನಾನು ನಿಮ್ಮನ್ನು ಈ ಪ್ರಶ್ನೆ ಕೇಳ್ತೇನೆ. ಅದೇನೆಂದರೆ, ನಾವು ರಾತ್ರಿ ಮಲಗಿದ್ದಾಗ ನಿಶಬ್ದವಾಗಿದ್ದಾಗ ಕಿವಿಯಲ್ಲಿ ಒಂದು ರೀತಿ ಶಬ್ದ ಕೇಳಿಸ್ತದೆ, ಗುಯ್ ಅಂತ ಒಂದು ಶಬ್ದ ಕೇಳಿಸ್ತದೆ. ಅದು ಭಸ್ರವತ ಕಸ್ಯ ವೈಧ್ವನಿ, ಈ ಕಂಬಾರರ ತಿದಿ ಇರ್ತದಲ್ಲ, ಕಂಬಾರರ ತಿದಿ, ಆ ತಿದಿ ಒತ್ತಿದಂತ ಒಂದು ಶಬ್ದ ಕೇಳಿಸ್ತದೆ. ಅದೇನು ಧ್ವನಿ ಅದು? ಲವನ ಮಾತನ್ನು ಕೇಳಿ ಗುರುಗಳು ಈ ಮುಂದಿನಂತೆ ಮಾತು ಹೇಳಿದ್ರು. ಹಿಂದೆ ಲಂಕಾನಗರದಲ್ಲಿ ರಾವಣನನ್ನು ರಾಮ ಕೊಂದ. ಆ ರಾವಣನ ಶರೀರವನ್ನೇನು ಹತ್ಯೆ ಮಾಡಿದ್ನಲ್ಲ ಬಾಣದಿಂದ, ಆ ಶರೀರ ಎಂಥದ್ದು ಅಂದ್ರದು ಬಹ್ಯಶ್ಚ ಬ್ರಹ್ಮಹತ್ಯಾಶ್ಚ ರಾವಣೇನ ಕೃತಾಸ್ಪುರ. ರಾವಣ ಬಹಳ ದೊಡ್ಡ ದೊಡ್ಡ ಪಾಪಗಳನ್ನು ಮಾಡಿದ್ದ, ಬ್ರಹ್ಮಹತ್ಯೆ ಮೊದಲಾದಂಥ ಪಾಪಗಳನ್ನೆಲ್ಲ ಮಾಡಿದ್ದ. ಯಾವುದನ್ನು ಮಾಡಿದ್ದ, ಯಾವುದನ್ನು ಮಾಡಿಲ್ಲ ಅಂತ ಅನ್ನುವಂತಿಲ್ಲ. ಅದರಲ್ಲಿ ಆ ರಾವಣ ಮಾಡಿದಂಥ ಬ್ರಹ್ಮಹತ್ಯೆ ಮೊದಲಾದ ದೋಷಗಳೇನಿವೆ, ಆ ಯಾವ ದೇಹದಿಂದ ಮಾಡಿದ್ನೋ ಆ ದೇಹ ಇನ್ನೂ ಕೂಡ ಲಂಕಾದಲ್ಲಿ ಉರಿತಿದೆ. ಅದು ಉರಿದು ಮುಗಿದಿಲ್ಲ ಅಂತ, ಅಸ್ಥಿ ವಿಸರ್ಜನೆ ಅದು ತೊಗೊಂಡೋಗಿ ಬೇರೆ ಯಾವುದೋ ನದಿಯಲ್ಲಿ ಹಾಕಿ ಬರೋದೆಲ್ಲ ಆಗಿಲ್ಲ ಅಂತ. ಆಗಿದ್ದಿರಬೇಕು ಅಲ್ಲಿ ವಾಲ್ಮೀಕಿ ರಾಮಾಯಣದಲ್ಲಿ ಬಂದಿರೋ ಪ್ರಕಾರ. ಇದು ಆನಂದ ರಾಮಾಯಣದ ವರ್ಣನೆ. ಇವತ್ತಿಗೂ ಲಂಕಾದಲ್ಲಿ ಅದು ಉರಿತಿದೆ, ಆ ಬೆಂಕಿ ಅಲ್ಲಿ ಉರಿತಿದೆ. ರಾಮನ ಬಾಣದ ಏತನ್ನು ತಿಂದು ಕ್ಷಣದಲ್ಲೇ ಮುಕ್ತಿಗೆ ಹೋಗಿಬಿಟ್ಟ. ಮತ್ತು ರಾಮ ಚಿಂತನ ಪುಣ್ಯನ ವೈರಬುದ್ಧಾಸತೇನ, ರಾಮನನ್ನು ದ್ವೇಷ ಮಾಡಿ ಆ ರಾಮನಲ್ಲಿ ವಿರೋಧಿ ಭಕ್ತಿಯನ್ನು ಮಾಡಿದ. ಆ ವಿರೋಧಿ ಭಕ್ತಿ ಮುಕ್ತಿ ಕಾರಣ ಅಲ್ಲ ಅಂತ ನಾನು ಪ್ರತ್ಯೇಕವಾಗಿ ಮತ್ತೆ ಹೇಳೋದಿಲ್ಲ, ಅದು ಶಾಸ್ತ್ರದ ವಿಚಾರ ಹಿಂದೆ ಬಂದಾಗಿದೆ. ಇಲ್ಲಿ ಹೀಗೆ ಬಂತು ಅಂತ ಹೇಳ್ತೇನೆ ಅಷ್ಟೇ. ಹೀಗೆ ತನ್ನ ಎಲ್ಲ ಪಾಪವನ್ನು ಕೂಡ ಆತ ಆಗಲೇ ಕಳ್ಕೊಂಡ. ರಾವಣನಲ್ಲಿ ಏನು ಪಾಪ ಇಲ್ಲ, ಈಗ ಆತ ಮುಕ್ತಿಗೆ ಹೋಗಿ ಆಯ್ತು. ಆದರೆ ಶರೀರ ಅದಿನ್ನೂ ಅಲ್ಲೇ ಇದೆ, ಅದು ಇನ್ನೂ ಉರಿತಾನೇ ಇದೆ. ಆ ಶರೀರ ಮಾತ್ರ ಎಂದೂ ದೇವತೆಗಳಿಗೆ ನಮಸ್ಕಾರ ಮಾಡಿಲ್ಲ, ಸಮ್ಮಾರ್ಜನಾದಿಗಳ ಕರ್ಮಗಳನ್ನು ಮಾಡಿಲ್ಲ, ಸಂಧ್ಯಾವಂದನ ಮೊದಲಾದಗಳನ್ನು ಮಾಡಿಕೊಂಡು ಆಪೋಹಿತ ಅಂದಿಲ್ಲ. ಅದು ದೇವಾಕಾರಕ್ಕೆ ಹೋಗಿ ದೇವಾಲಯಕ್ಕೆ ಹೋಗಿ ನಮಸ್ಕಾರವೂ ಮಾಡಿಲ್ಲ, ಅದು ತೀರ್ಥಯಾತ್ರೆ ಮಾಡಲಿಲ್ಲ, ಭಕ್ತಿ ತೋರಿಸಿಲ್ಲ. ಆ ದೇಹದಿಂದ ನಿಷ್ಕಾಮವಾದಂಥ ತಪಶ್ಚರ್ಯ ನಡೆದಿಲ್ಲ. ಶೀತ ಉಷ್ಣ ಮೊದಲಾದವುಗಳನ್ನೆಲ್ಲ ಸಹನ ಮಾಡ್ಕೊಳ್ಬೇಕಲ್ಲ. ಬ್ರಾಹ್ಮಣನ ಶರೀರ ಅಂದರೆ ಬ್ರಾಹ್ಮಣಸ್ಯ ದೇಹೋಯಂ ಕ್ಷುದ್ರ ಕಾಮಾಯ ನೇಷ್ಯತೆ ಕೃತ್ಸಾಯ ತಪಸೇ ಚೈವ ಪ್ರೇತ್ಯಾನಂತ ಸುಖಾಯತೆ. ಸುಖ ಪಡ್ಲಿಕ್ಕಿರೋದಲ್ಲ ಬ್ರಾಹ್ಮಣನ ಶರೀರ. ಶೀತ ಉಷ್ಣ ಇದನ್ನೆಲ್ಲ ಸಹಿಸಿಕೊಂಡು ಕಷ್ಟಕರವಾದಂಥ ಜೀವನವನ್ನೇ ಆ ಬ್ರಾಹ್ಮಣ ನಡೆಸಬೇಕು ಅಂತ ಮಾತು. ಆದರೆ ಈ ರಾವಣ ಬ್ರಾಹ್ಮಣನಾಗಿ ಹುಟ್ಟಿಯೂ ಕೂಡ ಶೀತೋಷ್ಣಾದಿಗಳನ್ನು ಸಹನ ಮಾಡಿಕೊಂಡು ಯಾವುದೇ ಧರ್ಮ ಕರ್ಮವನ್ನು ಮಾಡಲಿಲ್ಲ. ಬಹು ಬ್ರಾಹ್ಮಣ ಹಿಂಸಕವಾದಂಥ ದೇಹ ಅದು. ಯಾರೋ ಸಾಮಾನ್ಯರಾದಂಥ ನಮ್ಮಂಥ ಬ್ರಾಹ್ಮಣರಿಗೆ ಹಿಂಸೆ ಕೊಟ್ಟಿದ್ರೆ ಅದು ಬಹಳ ಪಾಪ ಬರ್ತಿರ್ಲಿಲ್ಲ. ಋಷಿಗಳು ದೇವತೆಗಳಂಥ ದೊಡ್ಡ ದೊಡ್ಡವರಿಗೆಲ್ಲ ತೊಂದರೆ ಕೊಟ್ಟಂಥ ಶರೀರ ಅದು. ಅದು ಲಂಕಾನಗರದಲ್ಲಿ ಇವತ್ತೂ ಉರಿತಿದೆ. ಜ್ವಾಲಾನಾಂ ಭಕ್ತವತ್ ಶಬ್ದೋ ಯಸ್ಪೃಷ್ಟೋ ಮಾಂ ತ್ವಯಾಲವ. ಆ ಜ್ವಾಲೆಗಳು ಭಗ ಅಂತ ಉರಿತಿರ್ತದಲ್ಲ, ಅದು ಬೆಂಕಿಯ ಜ್ವಾಲೆಗಳು, ಅದು ಆ ಶಬ್ದ ತಿದಿ ಒತ್ತದಂತೆ ಕಿವಿಯಲ್ಲಿ ಕೇಳಿಸ್ತದೆ. ಅದು ಹಗಲಲ್ಲಿ ಯಾಕೆ ಕೇಳಿಸೋದಿಲ್ಲ ಅಂದರೆ ಹಗಲಿನಲ್ಲಿ ಸುತ್ತಮುತ್ತಲಿನ ವಾತಾವರಣದ ಶಬ್ದ, ಜನರು ಓಡಾಟ, ವಾಹನ ಶಬ್ದ, ಪ್ರಾಣಿಗಳ ಶಬ್ದ, ಅದರಲ್ಲಿ ಆ ಶಬ್ದ ಕೇಳಿಸೋದಿಲ್ಲ, ಮುಚ್ಚೋಗಿರ್ತದೆ. ರಾತ್ರಿ ನಿಶಬ್ದ ಆಗಿರ್ತದ್ರಿಂದ ಆ ಶಬ್ದ ಕೇಳಿಸ್ತದೆ. ಅದು ಆ ಚಿತ ಇಷ್ಟು ದಿವಸ ಆದರೂ ಉರಿಯೋದು ಹೇಗೆ? ಅದೊಂದು ಆಶ್ಚರ್ಯನೇ ಅಲ್ಲ. ಅದು ಕೊಟ್ಟಂಥ ಉರುವಲು ಅದು ಆವಾಗಲೇ ಖಾಲಿ ಆಗಿದ್ದಿರ್ಬೇಕಲ್ಲ ಅಂತ ಸಂಶಯ ಬರೋದು ಸಹಜ. ಆದರೆ ಹನುಮಂತ ಬಿಟ್ಟಿಲ್ಲಂತ ಚಿತೆಯನ್ನು ಆರ್ಲಿಕ್ಕೆ. ದಿವಸ ಲಂಕಾನಗರಕ್ಕೆ ಹೋಗಿ ಒಂದು ಹೊರೆ ಕಟ್ಟಿಗೆ ಹಾಕಿ ಬರ್ತಾನಂತೆ. ಅದ್ಯಾಪಿ ವಾಯುಪುತ್ರೇಣ ಪ್ರತ್ಯಹಂ ಕಾಷ್ಟಭಾರ ಶತಂ. ಭಾರ ಅಂದರೆ ಎಷ್ಟು ತೂಕ ಅಂತ ಹಿಂದೊಂದು ಸರಿ ಹೇಳಿದ್ದೆ, ಅದು ಈಗ ನೆನಪಿಲ್ಲ. ಒಂದು 100 ಭಾರದಷ್ಟು ಕಟ್ಟಿಗೆಯನ್ನು ತೊಗೊಂಡೋಗಿ ಅಲ್ಲಿ ಹಾಕಿ ಬರ್ತಾನೆ. ಅದು ಮತ್ತೆ ಉರಿತಾನೆ ಇರ್ತದೆ. ಅದು ಯಾವಾಗ ರಾವಣನ ಪಾಪ ಎಲ್ಲ ಶಾಂತ ಆಗ್ತದೋ ಆಗ ಅದು ಉರಿದು ಭಸ್ಮ ಆಗ್ತದೆ. ಅನ್ಯತ್ತೇ ಕಾರಣಂ ವಚ್ಮಿ. ಹೀಗೆ ರಾವಣನ ಪಾಪದ ಶರೀರ ಅದು. ನಿನ್ನೆ ಈ ಸದಾಚಾರದ ಬಗ್ಗೆ ಹೇಳ್ತಿದ್ನಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಈ ಪಾಪ ಅಂತ ಕೂಡ ಬಂದಾಗ ಇನ್ನೊಂದು ಮಾತು ಹೇಳಬೇಕು. ನಾವು ಸಂಧ್ಯಾವಂದನೆ ಮಾಡುವಾಗ ದಧಿಕ್ರಮಣ ಅಕಾರ್ಷಣ ಇತ್ಯಾದಿ ಮಂತ್ರಗಳಿಂದ ಎರಡನೇ ಮಾರ್ಜನ ಮಾಡ್ಕೊಂಡು ಮುಗಿಸಿದ ಮೇಲೆ ಅಗಮರ್ಷಣ ಅಂತ ಮಾಡ್ತೇವೆ. ಅದನ್ನ ಮೂಗಿನಿಂದ ಹೀಗೆ ಮೂಸಿ ಕೆಳಗೆ ಬಿಡ್ತೇವೆ. ಇದೆಲ್ಲ ಆದ್ಮೇಲೆ ಮತ್ತೊಮ್ಮೆ ಆಚಮನ ಮಾಡಿ ಅರ್ಘ್ಯ ಪ್ರದಾನ ಮಾಡ್ತೇವೆ. ಅರ್ಘ್ಯ ಪ್ರದಾನಕ್ಕಿಂತ ಅದಕ್ಕಿಂತ ಮೊದಲು ಮಾಡುವಂಥ ಕರ್ಮ ಅದು ಅಗಮರ್ಷಣ. ಅದನ್ನು ಋಗ್ವೇದಗಳು ಒಂದು ಮಂತ್ರದಿಂದ ಮಾಡ್ತಾರೆ, ಯಜುರ್ವೇದಗಳು ಮತ್ತೊಂದು ಮಂತ್ರದಿಂದ ಮಾಡ್ತಾರೆ. ಅದು ಅಗಮರ್ಷಣ ಏನಂದ್ರೆ, ಅಘ ಅಂದರೆ ಪಾಪ, ಅದರ ಪರಿಹಾರ.
ಪಾಪವನ್ನು ಕಳ್ಕೊಂಡು ಅರ್ಘ್ಯ ಕೊಡೋದು. ಇದೆಲ್ಲ ಆದಮೇಲೆ ಗಾಯತ್ರಿ ಮಂತ್ರ ಜಪ ಮಾಡೋದಕ್ಕಿಂತ ಮೊದಲು ಮತ್ತೊಂದು ಬಾರಿ ಪಾಪ ಪುರುಷ ವಿಸರ್ಜನೆ ಮಾಡಬೇಕು ಅಂತಿದೆ. ಪಾಪ ಪುರುಷ ವಿಸರ್ಜನೆ ಮಾಡಿ ತತ್ವನ್ಯಾಸ ಮಾತೃಕಾನ್ಯಾಸಾದಿಗಳನ್ನು ಮಾಡಿ ಮುಂದೆ ಗಾಯತ್ರಿ ಮಂತ್ರ, ಮುಂದೆ ವಾಸುದೇವ ಅಷ್ಟಾಕ್ಷರ ಮೊದಲಂತ ಮಹಾಮಂತ್ರಗಳನ್ನು ಜಪ ಮಾಡಬೇಕು ಅಂತಿದೆ. ಈ ಪಾಪ ಪುರುಷ ವಿಸರ್ಜನೆ ಮಾಡೋದೇನಿದೆ ಅದು ಈಗ ನಮಗೆ ಬಳಕೆಯಲ್ಲಿರುವಂಥ ಸಂಧ್ಯಾವಂದ ಎಷ್ಟೋ ಪುಸ್ತಕಗಳಲ್ಲಿ ಇಲ್ಲ. ಮಾಡ್ತಾರೆ ಎಷ್ಟೋ ಜನ. ಉಡುಪಿಯವ್ರು ನಾನು ಹಿಂದೆ ವಿದ್ಯಾರ್ಥಿ ಆಗಿದ್ದಾಗಲೇ ನೋಡಿದ್ದೆ, ಎಷ್ಟೋ ಜನ ವಿದ್ಯಾರ್ಥಿಗಳು ಮಾಡ್ತಿದ್ರು. ಆದರೆ ನಮ್ಮಲ್ಲಿ ಆ ಪುಸ್ತಕಗಳಲ್ಲಿ ಅದೆಲ್ಲ ಮುದ್ರಣ ಆಗಿರೋದು ಕಂಡು ಬರ್ತಿಲ್ಲ. ಪಾಪ ಪುರುಷ ವಿಸರ್ಜನೆ ಈಗ ಯಜುರ್ವೇದ ನಮ್ಮ ಕೆಲವು ಪುಸ್ತಕಗಳೆಲ್ಲ ಅದು ಇದ್ದಿದ್ದಿಲ್ಲ, ನಾನೇ ಮಾಡ್ತಿರ್ಲಿಲ್ಲ ಇಷ್ಟು ದಿವಸ. ಕೆಲವು ವಿದ್ವಾಂಸರನ್ನು ಸಂಪರ್ಕ ಮಾಡಿದಾಗ ಈ ಕಡೆ ವಿದ್ವಾಂಸರನ್ನು ನಾವು ಇತ್ತೀಚೆಗೆ ಒಂದು ಪ್ರಾರಂಭ ಮಾಡಿದ್ದೀವಿ ಅಂತ ಹೇಳಿದೆ. ಅದನ್ನು ಎಲ್ಲಿ ಅಂಥದ್ದು ಯಾವುದಾದ್ರೂ ಲುಪ್ತವಾಗಿದ್ದರೆ, ಈಗಾಗಲೇ ಅದು ಬಳಕೆಯಲ್ಲಿದ್ರು ಅಂತ ಬಹಳ ಸಂತೋಷವೇ. ಪಾಪ ಪುರುಷವನ್ನು ಚಿಂತನೆ ಮಾಡಿ ಆತ ಇಲ್ಲಿ ಎಡಭಾಗದಲ್ಲಿ ಇರ್ತಾನಂತೆ, ಹೊಟ್ಟೆಯ ಎಡಭಾಗದಲ್ಲಿ. ಆತನನ್ನು ಬಲಭಾಗಕ್ಕೆ ತರಬೇಕು. ಇದು ಬಲಭಾಗಕ್ಕೆ ತಂದು ಆತನನ್ನು ವರ್ಣನೆ ಮಾಡಬೇಕು. ಅದಕ್ಕೊಂದು ಶ್ಲೋಕ ಇದೆ, ಬ್ರಹ್ಮಹತ್ಯಾಶಿರಸ್ಕಂಸ ಅನ್ನುವಂಥ ಶ್ಲೋಕ ಇದೆ. ಆ ಪಾಪ ಪುರುಷನ ಶರೀರ ಹೇಗೆಂದರೆ ಅವನ ತಲೆಯೇ ಬ್ರಹ್ಮಹತ್ಯೆ, ಗುರು ತಲ್ಪಗಮನ ಮತ್ತು ಸ್ವರ್ಣಸ್ಥೆಯ ಬಂಗಾರವನ್ನು ಕದ್ದು ಬೀಸಿ ಎಲ್ಲ ಅವನ ಬಾಹುಗಳು, ಸ್ವರ್ಣಸ್ಥೆಯ ಭುಜದ್ವಯ, ಹೀಗೆಲ್ಲ ಅವನ ಶರೀರ ಇದೆ. ಉಪಪಾತಕ ರೋಮಾಣಿ, ಅವನ ರೋಮಗಳು ಅಂದರೆ ಸಣ್ಣ ಸಣ್ಣ ಪಾತ್ರಗಳೇ ಅವನ ರೋಮಗಳು. ಅಂಥ ಪಾಪ ಪುರುಷನನ್ನು ಈ ಹೊಟ್ಟೆಯಿಂದ ಮೇಲೆ ಎದೆಗೆ ತರಬೇಕು. ಅದು ಒಂದು ವಾಯು ಬೀಜ ಮಂತ್ರ, ಆಮೇಲೆ ಅಗ್ನಿ ಬೀಜ ಮಂತ್ರ, ವರುಣ ಬೀಜ ಮಂತ್ರ, ಹೀಗೆಲ್ಲ ಬಹಳ ಮಂತ್ರಗಳಿವೆ. ಆ ಗಾಳಿಯ ಮೂಲಕ, ಗಾಳಿಯ ಒತ್ತಡದಿಂದ ಆತನನ್ನು ಹೃದಯಕ್ಕೆ ತರಬೇಕು ಅಂತ ಸಂಕಲ್ಪ ಮಾಡಬೇಕು. ಹೃದಯಕ್ಕೆ ತಂದ ಮೇಲೆ ಆತನನ್ನು ಅಗ್ನಿ ಬೀಜ ಮಂತ್ರದಿಂದ, ಓಂ ರಂ ಓಂ ಇತ್ಯಾದಿ ಮಂತ್ರಗಳಿವೆ, ಆ ಮಂತ್ರದಿಂದ ಆತನನ್ನು ಸುತ್ತಾಕಬೇಕು. ಸುತ್ತ ಬಳಿಕ ಆತನನ್ನು ಈ ಎಡಭಾಗದ ಮೂಗಿನ ಮೂಲಕ ಆತನ ಭಸ್ಮವನ್ನು ವಿಸರ್ಜನೆ ಮಾಡಬೇಕು. ಭಸ್ಮವನ್ನು ವಿಸರ್ಜನೆ ಮಾಡಿ ಈ ಶರೀರ ಇಲ್ಲಿ ತನಕ ಅವನಿಗೆ ಆವಾಸ ಕೊಟ್ಟಿತ್ತಲ್ಲ, ಅದಕ್ಕಾಗಿ ನಮ್ಮ ಬ್ರಹ್ಮರಂಧ್ರದ ಮೂಲಕ, ಕೆಲವು ಸಂಸ್ಕೃತ ವಿವರಗಳು ಮರ್ತೋಗಿರ್ಬೋದು, ಆ ಬ್ರಹ್ಮರಂಧ್ರದ ಮೂಲಕ ಭಗವಂತ ಅಮೃತವನ್ನು ನಮ್ಮ ಇಡೀ ಶರೀರದ ಮೇಲೆ ವರ್ಷಣ ಮಾಡ್ತಾನೆ, ಅಮೃತವನ್ನು ಸುರಿಸ್ತಾನೆ ಅಂತ ಸಂಕಲ್ಪ ಮಾಡಬೇಕು, ಚಿಂತನೆ ಮಾಡಬೇಕು. ಅಮೃತ ವೃಷ್ಟಿ ಆದಮೇಲೆ ನಮ್ಮ ಶರೀರ ಎಲ್ಲ ಶುದ್ಧವಾಯಿತು. ಮುಂದೆ ಪುಣ್ಯ ಪುರುಷನನ್ನು ಚಿಂತನೆ ಮಾಡಬೇಕು. ಆ ಪುಣ್ಯ ಪುರುಷನಿಗೆ ಇವೆಲ್ಲ ಧಾರ್ಮಿಕ ಕಾರ್ಯಗಳು ಇದೆ ಆತನ ಶರೀರ. ಶ್ಲೋಕ ಈಗ ನೆನಪಿಗೆ ಬರ್ತಿದೆ, ಎಲ್ಲರೂ ಇದ್ದಿರ್ಬೋದು, ಸುರಾಚಾರ ಶಕ್ತಿ, ಪದ್ಯಮಾಲಾ ಇತ್ಯಾದಿ ಪುಸ್ತಕಗಳಲ್ಲಿ ಆತನ ವರ್ಣನೆ ಕೂಡ ವಿಸ್ತಾರವಾಗಿ ಅಲ್ಲಿ ಬಂದಿದೆ. ಇದೆಲ್ಲವೂ ಈಗಾಗಲೇ ಬಳಕೆಯಲ್ಲಿದ್ದರಂತೂ ಸರಿಯೇ, ಬಳಕೆಯಲ್ಲಿ ಇಲ್ಲದೇ ಇದ್ದರೆ ಅದನ್ನು ತಂದುಕೊಳ್ಬೇಕು ಅಂತ. ಹೃದಯಸ್ಥಿತ ನೃಸಿಂಹಾಗ್ನಿ ಜ್ವಾಲೈ ಪಾಪ್ಮಾ ಸದಸ್ಯತೆ. ಹೃದಯದಲ್ಲಿ ಆ ನೃಸಿಂಹಾಗ್ನಿ ಅಂತ ಅನ್ನೋದೊಂದಿದೆ. ಆ ನೃಸಿಂಹಾಗ್ನಿಯು ನಮ್ಮ ಪಾಪ ಪುರುಷನನ್ನು ಸುಟ್ಟಾಕ್ತದೆ. ಪಾಪ ಪುರುಷನನ್ನು ಸುಟ್ಟಾಕಿದ ಮೇಲೆ ಆತನನ್ನು ಭಸ್ಮ ರೂಪದಿಂದ ಹೊರಗಡೆ ವಿಸರ್ಜನೆ ಮಾಡಬೇಕು. ವಿಸರ್ಜನೆ ಮಾಡಿ ಮುಂದೆ ಶರೀರವನ್ನು ಅಮೃತ ವೃಷ್ಟಿಯಿಂದ ತೋಯಿಸಬೇಕು. ಶರೀರ ಶುದ್ಧ ಆಗ್ತದೆ ಅಂತ ಹೀಗೆ ಸಂಕಲ್ಪ ಮಾಡಬೇಕು. ಬ್ರಹ್ಮಹತ್ಯಾ ಶಿರಸ್ಕಂಚ ಸ್ವರ್ಣಸ್ಥೆ ಭುಜದ್ವಯಂ ಅಂತ ಹೀಗೆ ಆ ಶ್ಲೋಕ ಇದೆ. ಶ್ಲೋಕ ಈ ಸಂದರ್ಭಕ್ಕೆ ನೆನಪಿಗೆ ಬರ್ತಿಲ್ಲ. ನೆನಪಿಗೆ ಬಂದಾಗ ಹೇಳ್ತೀನಂತೂ ಬಳಕೆಯಲ್ಲಿ ಇಲ್ಲದೇ ಇದ್ದವರು ಇದನ್ನ ಬ್ರಹ್ಮಹತ್ಯಾ ಶಿರಸ್ಕಂಚ ಸ್ವರ್ಣಸ್ಥೆಯ ಭುಜದ್ವಯಂ ಸುರಾಪಾನ ಹೃದಯುಕ್ತಂ. ಸುರಾಪಾನ ಅನ್ನೋದು ಆತನ ಹೃದಯ, ಮದ್ಯಪಾನ ಅಂತ ಅನ್ನೋದು. ಬಂಗಾರವನ್ನು ಕದಿಯೋದು ಅನ್ನೋದೇನಿದೆ ಆತನ ಎರಡು ಬಾಹುಗಳು ಆ ಪಾಪ ಪುರುಷನಿಗೆ. ಗುರುತಲ್ಪ ಕಟಿದ್ವಯಂ, ಆತನ ಹಿಂಭಾಗ ಇವೆಲ್ಲ ಗುರುತಲ್ಪ ಗಮನ. ತತ್ಸಂಯೋಗ ಪದದ್ವಂದ್ವಂ ಅಂಗಪ್ರತ್ಯಂಗ ಪಾಪಕಂ, ಆತನ ಒಂದೊಂದು ಶರೀರವೂ ಒಂದೊಂದು ಪಾಪವೇ. ಉಪಪಾತಕ ರೋಮಾಣಂ ರಕ್ತಶ್ಮಶ್ರಿ ವಿಲೋಚನಂ, ಕೆಂಪಾದಂಥ ಘಟ್ಟ ಮೀಸೆಗಳಂತ ಅವನಿಗೆ. ಖಡ್ಗ ಚರ್ಮಧರಂ ಕೃಷ್ಣಂ ಕುಕ್ಷವು ಆಮೆಯ ವಿಚಿಂತ ಏತಿ, ಎಡಭಾಗದಲ್ಲಿ ಆತನ ಚಿಂತನೆ ಮಾಡಬೇಕು. ಇದು ವಾಯುಪುರಾಣದ ಮಾಘ ಮಾಸ ಮಹಾತ್ಮ್ಯದಲ್ಲಿ ಬರುವಂಥ ಶ್ಲೋಕ ಇದು. ಮುಂದೆ ಆತನನ್ನು ಬಲಭಾಗಕ್ಕೆ ಹೊಟ್ಟೆಯ ನಡುವೆ ತಂದು ಆತನನ್ನು ಮೇಲ್ಭಾಗದಲ್ಲಿ ಅಗ್ನಿ ಬೀಜ, ವಾಯು ಬೀಜ ಇತ್ಯಾದಿ ಮಂತ್ರದಿಂದ ಆತನನ್ನು ಮೇಲ್ಭಾಗಕ್ಕೆ ತಂದು ಆತನನ್ನು ಭಸ್ಮ ಮಾಡಬೇಕು ಅಂತ ಅದರ ಪೂರ್ಣವಾದಂಥ ವರ್ಣನೆ.
ಪಾಪ ಪುರುಷನನ್ನು ಚಿಂತನೆ ಮಾಡಿ ಅವನನ್ನು ನಾಭಿದೇಶಕ್ಕೆ ತಂದು ವಾಯು ಬೀಜಾಕ್ಷರದಿಂದ ಓಂ ಎಂ ಓಂ ಅನ್ನುವಂಥ ವಾಯು ಬೀಜಾಕ್ಷರದಿಂದ ಅವನನ್ನು ಮೊದಲು ಒಣಗಿಸ್ಬೇಕು. ಒಣಗಿಸಿದ ಮೇಲೆ ಆತನನ್ನು ಭಸ್ಮ ಮಾಡಬೇಕು. ಹಸಿಗಿದ್ದು ಯಾವುದು ಕೂಡಲೇ ಭಸ್ಮಕ್ಕೆ ಒಳಗಾಗೋದಿಲ್ಲ, ಸುಡ್ಲಿಕ್ಕೆ ಅದನ್ನು ಸಾಧ್ಯವಿಲ್ಲ. ಮುಂದೆ ಅಗ್ನಿ ಬೀಜಾಕ್ಷರದಿಂದ ಓಂ ರಂ ಓಂ ಅನ್ನುವಂಥ ಅಗ್ನಿ ಬೀಜಾಕ್ಷರದಿಂದ ಅವನನ್ನು ಸುಡಬೇಕು. ಭಸ್ಮವನ್ನು ಎಡಭಾಗದ ಮೂಗಿನಿಂದ ಹೊರ ಹಾಕಬೇಕು. ಹೃದಯ ಅಗ್ನಿ ಬೀಜತೋ ದಗ್ಧ್ವಾ ಭಸ್ಮ ವಾ ಮನಸಾತ್ಯಜೆ, ಭಸ್ಮವನ್ನೆಲ್ಲ ಹೊರಗೆ ಹಾಕಬೇಕು. ಮುಂದೆ ವರುಣ ಬೀಜಾಕ್ಷರದಿಂದ ಓಂ 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 ಅನ್ನುವಂಥ ವರುಣ ಬೀಜಾಕ್ಷರದಿಂದ ಅಮೃತಧಾರೆಯಿಂದ ಶರೀರವನ್ನು ತೋಯಿಸಬೇಕು ಅಂತ ಹೀಗೆ ಅದರದ್ದು ಒಟ್ಟಾರೆ ಪದ್ಧತಿ. ಪಾಪ ಪುರುಷ ಅಂತ ಏನು ಬರ್ತಲ್ಲ ಅದಕ್ಕಾಗಿ ಇದನ್ನು ಹೇಳಿದೆ. ಇದು ಪಾಪ ಪುರುಷ ಇತ್ಯಾದಿಗಳನ್ನು ವಿಸರ್ಜನೆ ಮಾಡಿ ಮುಂದೆ ದ್ವಾದಶ ಗುರುಗಳಿಗೆ ನಮಸ್ಕಾರ ಮಾಡಿ ಪುಣ್ಯಾಸಾದಿಗಳನ್ನು ಮಾಡಿ ಮುಂದೆ ಗಾಯತ್ರಿ ಜಪ ಇತ್ಯಾದಿಗಳನ್ನು ಆಚರಣೆ ಮಾಡಬೇಕು. ರಾತ್ರಿ ಕಿವಿಯಲ್ಲಿ ಆ ಒಂದು ಶಬ್ದ ಕೇಳಿಸ್ತದಲ್ಲ, ಆ ಶಬ್ದದ ಮರ್ಮ ಏನಂದ್ರೆ ಆ ಲಂಕಾನಗರದಲ್ಲಿ ಉರಿತಿದೆಯಲ್ಲ ಅದು ರಾವಣನ ಚಿತ, ಆ ಚಿತ ಆದ ಶಬ್ದ ಅದು. ಪ್ರತಿನಿತ್ಯ ಹನುಮಂತ ಒಂದು ಕಟ್ಟಿಗೆಯನ್ನು ಒಳ್ಳೆದು ಬಿಸಾಕಿ ಬರ್ತಾನೆ, ನಂಬಿಸುವುದು ಉರಿಲಿ ಅಂತ. ಇದಕ್ಕೆ ಮತ್ತೊಂದು ಕಾರಣವೂ ಕೂಡ ಇದೆ. ರಾವಣನು ಕೂಡ ಒಂದು ವರನ ಕೇಳಿದ್ನಂತೆ. ಅದೇನಂದ್ರೆ ವರೇಣ ಏನು ಲೋಕಾನಾಂ ಸ್ಮರಣಮ್ಮೇ ಭವಿಷ್ಯತಿ, ನಾನು ಬದುಕಿರೋ ತನಕ ದುಷ್ಟ ಕೆಲಸವನ್ನು ಮಾಡಿದೆ, ಸತ್ತ ಮೇಲಾದರೂ ಜನ ನನ್ನ ಸ್ವಲ್ಪ ನೆನಪು ಮಾಡ್ಕೊಳ್ಳೋಂಗಾಗಬೇಕು, ಅದಕ್ಕಾಗಿ ನಾನು ನೆನಪಾಗಬೇಕು ಅದಕ್ಕಾಗಿ ಏನಾದರೂ ಒಂದು ವ್ಯವಸ್ಥೆಯನ್ನು ಮಾಡುವಂತ ರಾಮನನ್ನು ಕೇಳಿದ್ದಂತೆ. ತತ್ಸುತ್ವ ರಾಘವ ಅಬ್ರವೀತ್ ತದ್ದೇಹ ಜ್ವಲಿನಿ ಜ್ವಾಲಾಶಬ್ದ ಸರ್ವೇ ಜನ ಭೂಯಿ ಶೋಷ್ಯಂತಿ. ನಿನ್ನ ದೇಹ ಸುಡುವಾಗ ಆ ಜ್ವಾಲೆಯ ಶಬ್ದವನ್ನು ಜನರೆಲ್ಲರೂ ಕೂಡ ಸಪ್ತದ್ವೀಪದಲ್ಲಿರುವಂಥ ಜನ ಎಲ್ಲ ಕೇಳ್ತಾರೆ. ಕೇಳಿದಾಗ ಅವರು ನಿನ್ನ ನೆನಪು ಮಾಡ್ಕೊಳ್ತಾರೆ ಅಂತ ಅದರ ತಾತ್ಪರ್ಯ. ಸರ್ವೇಶಾಂ ಬ್ರಹ್ಮಾಂಡಾಂತರ ನಿವಾಸಿನಾಂ, ಹೀಗೆ ಹೇಳಿ ಆ ರಾಮನ ಹೃದಯದಲ್ಲಿ ಅಂತರ್ಗತನಾಗಿಬಿಟ್ಟಿದ್ದ. ಅದೇ ಶಬ್ದವೇ ನಿಮಗೆ ರಾತ್ರಿ ಹೊತ್ತು ಕೇಳಿ ಬರ್ತಾ ಇದೆ ಅಂತ ವಸಿಷ್ಠರು ಲವನಿಗೆ ಅದರ ಮರ್ಮವನ್ನೆಲ್ಲ ಹೇಳಿದರು. ಮುಂದೆ ಲವ ತನ್ನ ಮನೆಗೆ ಹೊರಟು ಹೋದ. ಮುಂದೆ ರಾಮ ಒಂದು ದಿವಸ ತನ್ನ ಆತ್ಮೀಯರನ್ನೆಲ್ಲರೂ ಕೂಡ ಎದುರಿಗೆ ಕೂರಿಸ್ಕೊಂಡು ಹೀಗೆ ಮಾತಾಡಿದ್ನು. ಅಲ್ಲಿ ಯಾರ್ಯಾರಿದ್ರು, ಅಣ್ಣ ತಮ್ಮಂದಿರಿದ್ರು, ಮಕ್ಕಳಿದ್ರು, ಮಂತ್ರಿಗಳಿದ್ರು, ವಸಿಷ್ಠರು ಎಲ್ಲ ಕೂಡ ಇದ್ರು. ತನ್ನ ಅವತಾರದ ಮಹಿಮೆ, ಈ ರಾಮಾವತಾರದ ಶ್ರೇಷ್ಠತೆ ಏನಿದೆ ಅಂತ ಅನ್ನೋದನ್ನ ಅವರೆಲ್ಲರಿಗೂ ಕೂಡ ಆತ ಕೇಳಿಕೊಂಡ. ಈ ಅವತಾರದಲ್ಲಿ ನಾನು ಎಷ್ಟು ಸುಖ ಅನುಭವಿಸಿದೆ, ಎಷ್ಟು ವೈಭವ ಅನುಭವಿಸಿದೆ, ಇಂಥ ವೈಭವ ನನಗೆ ಬೇರೆ ಅವತಾರದಲ್ಲಿ ಸಿಗಲಿಲ್ಲ ಅಂತ ಹೇಳ್ಕೊಂಡಂತ. ಸಪ್ತ ಅವತಾರಾಹ ತೇಷೇವ ಶ್ರೇಷ್ಠಾಹ, ಒಟ್ಟಾರೆ 10 ಅವತಾರಗಳು ನನಗೆ, ಅದರಲ್ಲಿ 7 ಅವತಾರಗಳು ಶ್ರೇಷ್ಠ. ಆ 7ರಲ್ಲಿ ಕೂಡ ರಾಮನ ಅವತಾರ ಶ್ರೇಷ್ಠ ಅಂತ ಆತ ಹೇಳಲಿಕ್ಕೆ ಪ್ರಾರಂಭ ಮಾಡಿದ. ಅದಕ್ಕೆ ಒಂದೊಂದು ಅವತಾರದ ಏನೇನು ಸಮಸ್ಯೆ, ಅವನ ಸಂಕಷ್ಟ, ಇದರ ಕೇವಲ ಹಾಸ್ಯ ಅಂತ ಕಾಣಿಸ್ತದೆ ಅಷ್ಟೇ. ಭಗವಂತನ ಯಾವ ಅವತಾರಕ್ಕೂ ಸಂಕಷ್ಟ ಕಷ್ಟ ಅಂತ ಅನ್ನೋದೇನಿಲ್ಲ. ಹಿಂದೆ ಮಹಾಸಮುದ್ರದಲ್ಲಿ ಶಂಖಾಸುರ ಅನ್ನುವವನು ವೇದವನ್ನು ಅಪಹಾರ ಮಾಡಿದ ಸತ್ಯಲೋಕದಿಂದ ಬ್ರಹ್ಮನ ಕಡೆಯಿಂದ. ಆಗ ನಾನು ಮತ್ಸ್ಯ ರೂಪದಿಂದ ಅವತಾರ ಮಾಡಿ ಕ್ಷಣ ಮಾತ್ರದಲ್ಲಿ ಅವನನ್ನು ಹತ್ಯೆ ಮಾಡಿದ, ಮತ್ತೆ ವಿಷ್ಣುವಿನ ರೂಪವನ್ನು ತಾಳ್ಬಿಟ್ಟೆ. ಮತ್ಸ್ಯಾವತಾರನ ತಾಳಿದಾಗ ನನಗಲ್ಲಿ ಏನು ಸುಖ ಸಿಕ್ಕಿಲ್ಲ. ಜಶಜಾತ್ಯ ಪಿರಿಯಜ್ಯೋನಿ ಅದು, ಅಲ್ಲೇನು ಸುಖ ವೈಭವ ಇರ್ಲಿಕ್ಕೆ ಸಾಧ್ಯ. ಹಾಗಾಗಿ ಆ ಅವತಾರದಲ್ಲಿ ನಾವು ಹೆಚ್ಚೊತ್ತು ಇರಲೇ ಇಲ್ಲ. ಸತ್ಯವ್ರತ ಅಂತ ಮನು ಯಾರೋ ಇದ್ನಲ್ಲ, ಅವನೊಂದಿಷ್ಟು ಮತ್ಸ್ಯ ಪುರಾಣವನ್ನೆಲ್ಲ ಉಪದೇಶ ಮಾಡಿದ. ಎಲ್ಲ ಜೀವ ಜಂತುಗಳನ್ನು ಮತ್ಸ್ಯಾವತಾರದ ಮೂಲಕ ದಾಟಿಸಿದ. ಮುಂದೆ ಆ ಅವತಾರವನ್ನು ಸಮಾಪ್ತಿ ಮಾಡಿಬಿಟ್ಟ. ಮುಂದೆ ಸಮುದ್ರ ಮಸರದಲ್ಲಿ ಕೂರ್ಮಾವತಾರವನ್ನು ತಾಳಿದೆ. ಅದು ಕೂಡ ಗರ್ಹಿತವಾದ ರೂಪ, ವಿಚಿತ್ರವಾದಂಥ ಆನೆ, ವಿಲಕ್ಷಣವಾದಂಥ ಆಕಾರ ಅದರದ್ದು. ಆ ವಾರಿಜರ ಜಾತಿ, ಜಲಚರ ಜಾತಿಯಲ್ಲಿ ನನಗೇನು ಸುಖ. ಮುಂದೆ ವರಾಹಾವತಾರವನ್ನು ತಾಳಿದೆ, ಕ್ರೋಡ ರೂಪ. ಆ ಭೂಮಿ ಸಾಗರದಲ್ಲಿ ಮುಳುಗಿ ಹೋಗುವಂಥ ಪ್ರಸಂಗ ಬಂದಿತ್ತು. ನನ್ನ ಕೋರೆ ಹಲ್ಲುಗಳ ಮೇಲೆ ಆ ಭೂಮಿಯನ್ನು ನಾನು ಹಿಡಿದು ಮೇಲೆತ್ತಿದೆ. ನನ್ನ ವೈರಿಯಾದಂಥ ಹಿರಣ್ಯಾಕ್ಷನನ್ನು ಹತ್ಯೆ ಮಾಡಿದೆ. ಅದು ಕೂಡ ಪಶುಯೋನಿಯೇ, ಗರ್ಹಿತವಾದದ್ದೇ. ಮುಂದೆ ಆ ಅವತಾರದಲ್ಲಿ ನಾನು ಬಹಳ ದಿವಸ ಇರಲಿಲ್ಲ, ಅದನ್ನು ತ್ಯಾಗ ಮಾಡಿದೆ. ಅದಾದ ಬಳಿಕದ ಅವತಾರ ನರಸಿಂಹನ ಅವತಾರ. ಪ್ರಹ್ಲಾದನ ವಚನದಂತೆ ಸ್ತಂಭದಿಂದ ನಾನು ನರಸಿಂಹನ ರೂಪವನ್ನು ತಾಳಿದೆ, ಹಿರಣ್ಯಕಶಿಪವನ್ನು ಹತ್ಯೆ ಮಾಡಿದೆ. ಅದು ನನ್ನ ಪರಿಸ್ಥಿತಿ ಹೇಗಿತ್ತಂದ್ರೆ ಆಗ ನಾನು ಸುಖ ಪಡೋದು ಇರಲಿಲ್ಲ, ಬೇರೆಯವ್ರು ನನ್ನ ಹತ್ರನೇ ಬರ್ತಿರ್ಲಿಲ್ಲ. ಪ್ರಹ್ಲಾದನ ಬಂದುಬಿಟ್ರೆ ಲಕ್ಷ್ಮೀದೇವಿ ಹಿಡಿದಂತೆ ಉಳಿದವರು ಯಾರು ಭಯಪಟ್ಟು ನನ್ನಿಂದ ದೂರವೇ ಉಳಿತೀರಿ. ಹಾಗಾಗಿ ಅಲ್ಲಿ ಏನು ಸುಖ ಪಡೋದು. ಯದ್ಭಯಾನ್ ನಿಕಟಂ ಕೋಪಿ ಪ್ರಹ್ಲಾದಾಸ್ಯ ವಿನ ಅಪರಹ, ಬೇರೆ ಯಾರು ಬರಲೇ ಇಲ್ಲ. ನ ಮಾನವ, ಯಾವ ಮನುಷ್ಯನೂ ಸಿಗಲಿಲ್ಲ. ತತ್ರ ವಾರ್ತಾ ಸುಖಸ್ಯಕ, ಸುಖದ ಸಮಾಚಾರವೇ ಅಲ್ಲಿಲ್ಲ.
ಮುಂದೆ ಅತಿ ಕ್ರೋಧದ ರೂಪ, ಸಿಂಹದ ರೂಪ ಅದು. ಅದನ್ನು ನಾನು ಪರಿತ್ಯಾಗ ಮಾಡಿದೆ. ಅದಾದ ಬಳಿಕ ವಾಮನ ರೂಪವನ್ನು ತಾಳಿದೆ, ಬಲಿಯನ್ನ ಸಮುಗ್ಧನನ್ನಾಗಿ ಮಾಡಿದೆ. ಕಿಂ ತತ್ರ ಕಿಂ ಮುನಿದೇಹೇನ ವನೇ ಸೌಖ್ಯಂ ಭಮೇನ್ಮಮ, ಅದು ಮೊದಲೇ ಮುನಿದೇಹ, ವಾಸ ಬೇರೆ ಕಾಡಿನಲ್ಲಿ, ಅಲ್ಲೂ ಏನು ಸುಖ ಪಡಲಿಲ್ಲ. ನ ಯತ್ರಾಸ್ತಿ ಯಥಾಯೋಗ್ಯಂ ದೇಹಮಪ್ಯತಿ ಸುಂದರಂ, ಆ ದೇಹವೂ ಕೂಡ ಬಹಳ ಸುಂದರವಾಗಿರಲಿಲ್ಲ ಆಗ, ಮುನಿದೇಹ, ಅದಕ್ಕೆ ಬೇಕಾದಂಥ ಆರೋಗ್ಯವೂ ಇರೋದಿಲ್ಲ. ಬ್ರಹ್ಮಚಾರಿ ಬೇರೆ. ಬ್ರಹ್ಮಚಾರಿ ಅಂತನ್ನೋದು ಇನ್ನೂ ಒಂದು ವರ್ಣನೆ ಅಷ್ಟೇ. ಭಗವಂತನ ಎಲ್ಲ ರೂಪಗಳಿಗೂ ಕೂಡ ಲಕ್ಷ್ಮಿ ಒಂದೊಂದು ರೂಪ ಇದ್ದೇ ಇದೆ ಅಂತ ವರ್ಣನೆ ಇದೆ. ವಾಮನ ರೂಪಕ್ಕೆ ಸುಖಿ ಎನ್ನುವಂಥ ಲಕ್ಷ್ಮಿಯ ರೂಪ ಇದೆ ಅಂತ ಈಗ ಒಂದು ಕಡೆ ವರ್ಣನೆ ಇದೆ. ಮತ್ತೊಂದು ವರ್ಣನೆ ಪ್ರಕಾರ ವೃದ್ಧಹಾರಿ ಸಂಹಿತಾ ಅಂತ ಅದರಲ್ಲಿ ಬಂದಿರುವ ವರ್ಣನೆ ಪ್ರಕಾರ ವಾಮನ ರೂಪಕ್ಕೆ ವೃಷಾಕಪಿ ಅನ್ನುವಂಥ ಲಕ್ಷ್ಮೀ ದೇವಿಯ ರೂಪ ಆತನ ಜೊತೆಗಿರ್ತದೆ ಅಂತ ಅವಾಗ ವಾಮನ ರೂಪದಲ್ಲಿ. ದೇಹಮಪಿ ಅತಿ ಸುಂದರಂ. ಹೀಗೆ ಆ ವಾಮನ ಅವತಾರದಲ್ಲೂ ಕೂಡ ನನಗೆ ಸುಖ ಸಿಗಲಿಲ್ಲ. ಸ್ವರ್ಗಲೋಕಕ್ಕೆ ಹೊರಟೋಗಿ ಮುಂದೆ ನಮ್ಮ ಲೋಕಕ್ಕೆ ಹೊರಟೋಗಿಬಿಟ್ಟೆ. ಮುಂದೆ ಪರಶುರಾಮನ ರೂಪವನ್ನು ತಾಳಿದೆ. 21 ಬಾರಿ ಭೂಮಿಯನ್ನೆಲ್ಲ ಸಂಚಾರ ಮಾಡಿ ಕ್ಷತ್ರಿಯರ ವಂಶವನ್ನೆಲ್ಲ ನಾಶಪಡಿಸಿದೆ. ಅದು ಕೂಡ ಕ್ರೋಧದ ಅವತಾರವೇ, ಸುಖ ಸುದ್ದಿಯೇ ಇಲ್ಲ. ಜ್ಞಾಪ್ಯೇತ್ಥಂ ಜನ್ಮನಾಥೇನ ತಪಶ್ಚರ್ಯ ಮಯಾಕೃತ, ಸುಖ ಪಡೋದಿಲ್ಲ, ಸುಮ್ಮನೆ ತಪಸ್ ಮಾಡ್ತಾ ಕೂತ್ಕೊಂಡ್ಬಿಟ್ಟೆ ನಾನು ಅವಾಗ. ಕಿಂ ಸುಖಂ ತಪತಸ್ತತ್ರ ವನೇ ಮೇ ಜಾತಮುತ್ತರಂ. ಹೀಗೆ ಇವು 6 ಅವತಾರಗಳೆಲ್ಲ ಏನೂ ಸುಖವಿಲ್ಲದೆ ಇರುವಂಥ ಅವತಾರಗಳು. ಇದು 7ನೇದು ರಾಮನ ಅವತಾರ, ಇದರ ಬಗ್ಗೆ ಆಮೇಲೆ ಹೇಳ್ತೇನೆ. ಈಗ ಕೃಷ್ಣನ ಅವತಾರದಲ್ಲಿ ನನಗೆ ಏನು ಸಮಸ್ಯೆ ಆಯಿತು, ಬೇಕಾದ್ರೆ ಸುಖ ಪಡ್ಬೋದಿತ್ತಲ್ಲ ಅಂದರೆ ಅದನ್ನು ಹೇಳ್ತೇನೆ ಅಂತ ನಾನು. ಹುಟ್ಟಿದ್ದಲ್ಲಿ ಗೋಕುಲದಲ್ಲಿ ಸೆರೆಮನೆಯಲ್ಲಿ ಹುಟ್ಟಿದೆ, ಹೋಗಿ ಸೇರಿದ್ದು ಗೋಕುಲಕ್ಕೆ. ಕಾರಾಗೃಹದಲ್ಲಿ ಹುಟ್ಟಿದೆ. ಹುಟ್ಟಿದ ಕೂಡಲೇ ತಂದೆ ತಾಯಿಗಳಿಂದ ದೂರ ಇರಬೇಕಾಯ್ತು. ತಂದೆ ತಾಯಿಗಳಿಂದ ದೂರ ಇದ್ದೆ ಮತ್ತು ನಂದನ ಮತ್ತೊಬ್ಬರ ಮನೆಯಲ್ಲಿ ವಾಸ, ಅಲ್ಲಿ ಬೆಳೆದೆ. ಗೋಪವೇಷ, ಅನಾಗರಿಕವಾದಂಥ ಗೋಪಾಲಕರ ವೇಷದಲ್ಲಿದ್ದೆ. ಗೋಪಪೃಷ್ಠೆ ಭ್ರಮಿತೋ ಮಮ, ನಿತ್ಯ ದನಕರುಗಳನ್ನು ಬಿಸಿಲಿನಲ್ಲಿ ಕಾಡಿನಲ್ಲಿ ಬಿಸಿಲು ಮಳೆ ಚಳಿಯನ್ನು ಲೆಕ್ಕವಿಲ್ಲದೆ ಅವುಗಳನ್ನು ಮೇಯಿಸಿಕೊಂಡು ಓಡಾಡಿದೆ. ಅಲ್ಲಿ ನಿತ್ಯ ಒಬ್ಬಲ್ಲ ಒಬ್ಬ ವೈರಿ, ಪೂತನ, ಶಕಟ, ಕ್ರೌಂಚ ಮೊದಲಾದ ಅನೇಕ ಪಕ್ಷಿಗಳ, ಅನೇಕ ದುಷ್ಟಶತ್ರುಗಳ ಕಾಡಾಟ, ಅವ್ರನ್ನೆಲ್ಲ ಕೊಲ್ಲುದೆ. ನಿತ್ಯ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ, ಏನೂ ಸುಖವಿಲ್ಲ. ದೇವಪತ್ನಿಯ ವರಾತ್ ಕುರ್ಯಾಂ ಪರಸ್ತ್ರೀ ಗಮನಾಧಿಕಂ, ಪರಸ್ತ್ರೀ ಗಮನ ಬೇರೆ ಮಾಡಿಬಿಟ್ಟೆ ಅವಾಗ. ಯಾಕೆಂದರೆ ದೇವತಾಸ್ತ್ರೀಯರಿಗೆ ವರನೇ ಕೊಟ್ಟಿದ್ದೆ, ಅವರೆಲ್ಲ ಗೋಪಸ್ತ್ರೀಯರ ರೂಪದಿಂದ ಬಂದಿದ್ರು, ಅಪ್ಸರೆಯರು, ದೇವಸ್ತ್ರೀಯರಲ್ಲಿ ಬೇರೆಯವರಲ್ಲ. ನಾನಾ ಥರದ ಚೌರ್ಯ ಮಾಡಿದೆ, ಬೆಣ್ಣೆ, ಹಾಲು, ಮೊಸರು ಇತ್ಯಾದಿಗಳನ್ನು ಕದ್ದೆ, ಮಾಡಬಾರ್ದಂಥ ಕೆಲಸಗಳನ್ನೇ ಮಾಡಿದೆ. ಮುಂದೆ ಮಥುರಾನಗರದಲ್ಲಿ ಮಾಮನ ಅಂತ ಕಂಸನನ್ನು, ಅವನ ಆನೆಯನ್ನೆಲ್ಲ ಕೊಂದೆ. ಮತ್ತೆ ದಾಸಿಯಾದಂಥ ಕುಬ್ಜೆಯ ಜೊತೆಗೆ ನಾನು ಇರಬೇಕಾಯ್ತು. ಗೋಪಸ್ತ್ರೀಯರು, ನನ್ನನ್ನೇ ನಂಬಿದಂಥ ಗೋಪಸ್ತ್ರೀಯರ ವೈರ ಕಟ್ಕೋಬೇಕಾಯ್ತು. ಗೋಪಸ್ತ್ರೀಯರು ವೃಂದಾವನದಲ್ಲಿ, ನಂದಗೋಪುರದಲ್ಲಿ ನನ್ನ ಜೊತೆಗಾರ್ತಿಯರಾಗಿದ್ದರು. ಅವರನ್ನೆಲ್ಲ ಬಿಟ್ಟು ಅವರಿಗೆ ಕೋಪ ಆಗುವಂತೆ ಮಾಡಿ ನಾನು ಈ ಮಥುರಾ ನಗರಕ್ಕೆ ಬರಬೇಕಾಯ್ತು. ಯದ್ಭುಕ್ತ ಗೋಪಿಕಾ ಸರ್ವಾಹ ರಾಮೋ ಬಂಧುರು ಭಜಿಷ್ಯತಿ. ಮುಂದೆ ಪರಶುರಾಮ, ನನ್ನ ಅಣ್ಣನಾದಂಥ ಬಲರಾಮ, ನಾನು ಇವರೆಲ್ಲರೂ ಕೂಡ ಅನೇಕ ಥರದ ಕಷ್ಟಗಳನ್ನು ಅನುಭವಿಸಬೇಕಾಯಿತು. ಅನ್ಯಚ್ಚ ಕಾಲಯವನ ಭಯಾನ್ಮೇಹಿ ಪರಾಭವ. ಆ ಕಾಲಯವನಿಂದ ಭಯ ನನಗೆ, ಅದು ಬೆನ್ನಟ್ಟಿ ಬಂದಿದ್ನಲ್ಲ ಕಾಲಯವನವನು. ಇದು ಯಾವುದು ಗುಹೆಗೆ ಹೋಗಿ ಕೂತ್ಕೊಂಡಿದ್ದ, ಅಲ್ಲಿ ಆ ಮುಚುಕುಂದ ಮಹಾರಾಜನ ಕಥೆಯೆಲ್ಲ ಬಂದಿತ್ತು. ಆ ಕಾಲಯವನಿಂದ ನನಗೆ ಯಾವತ್ತು ಭಯ. ಸೋಲು, ಆ ಸೋಲಿನಗಿಂತ ದೊಡ್ಡ ದುಃಖ ಏನಿದೆ ಈ ಜಗತ್ತಿನಲ್ಲಿ. ಕೊನೆಗೆ ನಾನು ಇವ್ರು ಯಾರ ಪೀಡೆ ಬೇಡ, ಈ ಕಾಲಯವನ ಪೀಡೆಯೂ ಬೇಡ, ಜಲಾಸಂಧನ ಪೀಡೆಯೂ ಬೇಡ ಅಂತ ಹೇಳಿ ಸಮುದ್ರದಲ್ಲಿ ಮನೆ ಕಟ್ಟಿಕೊಂಡೆ. ಆ ಸಮುದ್ರದಲ್ಲಿ ಮನೆ ಕಟ್ಟಿಕೊಂಡು ಅಷ್ಟೆಲ್ಲ ಕಷ್ಟಪಟ್ಟು ಆ ನಗರವನ್ನು ನಿರ್ಮಾಣ ಮಾಡಬೇಕಾಯಿತು. ಹಾಸ್ಯಾಮಿ ಸ್ವಲ್ಪ ಕಾಲಂ ಹಿ ಚಿರಕಾಲಂ ನಮೇ ಸ್ಥಿತಿ, ಅಲ್ಲಿಯೂ ಬಹಳ ದಿವಸ ಇರಲಿಲ್ಲ. ನ ಸ್ಥಳಂ ಮಧ್ಯದೇಶ ಅಸ್ತಿ ನ ರಾಜ್ಯಮೇ ಭವಿಷ್ಯತಿ. ಭಾರತ ಭೂಭಾಗದ ನಟ್ಟ ನಡುವೆ ನನಗೊಂದು ಸರಿಯಾದಂಥ ನಗರ ಮನೆಯೂ ಇರಲಿಲ್ಲ, ನನಗೊಂದು ರಾಜ್ಯವೂ ಇಲ್ಲ, ನನ್ನದೇ ಆದಂಥ ರಾಜ್ಯ ಇರಲಿಲ್ಲ, ನಾನು ಸಾಮ್ರಾಟ ಆಗಿರಲಿಲ್ಲ. ಆಗ ರಾಜ್ಯವಿಲ್ಲದೆ ಇದ್ರೆ ಸುಖ ಏನು?
ಉಗ್ರಸೇನ ಮೊದಲಾದಂಥವರ ಅಧೀನನಾಗಿ ಅಲ್ಲಿ ನಾನು ಬಾಳ್ಬೇಕಾಯ್ತು. ಛತ್ರಾದಿ ರಾಜ್ಯಭೋಗಾಸ್ತ ತಸ್ಮಿನ್ ಜನ್ಮ ನ ಮೇ ನಹಿ. ಛತ್ರ ಚಾಮರ ಮೊದಲಾದಂಥ ರಾಜಭೋಗಗಳು ನನಗಿಲ್ಲ, ಏನೂ ಸುಖವೇ ಇಲ್ಲ. ಎಲ್ಲಕ್ಕಿಂತ ದೊಡ್ಡ ಕಷ್ಟದ ಸಂಗತಿ ಏನಂದ್ರೆ ಬಹುಸ್ತ್ರೀಣ ಏಕದೇಹ 16,108 + 9 + 1 ಆ ಕುಬ್ಜೆ, ಇವರೆಲ್ಲರಿಗೂ ನಾನು ಒಬ್ಬನೇ ಗಂಡ. ನನ್ನ ಗತಿ ಏನು? ತತ್ರ ಕಾಸಾಂ ಸುಖಂ ದೇಯಂ ಕಾಸಾಂ ದುಃಖಂ ದೇಯಂ. ಯಾರಿಗೆ ಸುಖ ಕೊಡಬೇಕು, ಯಾರಿಗೆ ದುಃಖ ಕೊಡಬೇಕು, ಯಾರ ಯೋಗಕ್ಷೇಮ ಯಾವಾಗ ನೋಡಬೇಕು, ಯಾರ ಕಾಳಜಿ ಯಾವಾಗ ನೋಡೇನು ನಾನು? ವ್ಯಗ್ರಚಿತ್ತನೆ, ಯಾವಾಗಲೂ ಒಂದಲ್ಲ ಒಂದು ಕಷ್ಟವೇ. ತಾಸಾಂ ರಂಜನ ಕರ್ಮಣಿ, ಅವ್ರನ್ನ ಮನವೊಲಿಸಬೇಕು, ಅವ್ರ ಮನೋಲಹರಿಗಳನ್ನು ಪಾಲನೆ ಮಾಡಬೇಕು. ನಿಶಾಯಾಂ ಭ್ರಮತೋ ಮಮ, ಇಡೀ ರಾತ್ರಿ ಒಬ್ಬ ಹೆಂಡತಿ ಮನೆಯಿಂದ ಮತ್ತೊಬ್ಬ ಹೆಂಡತಿ ಮನೆಗೆ ಸಂಚಾರ ಮಾಡ್ತಾನೆ ಇರಬೇಕು. ಆತನೇ ಒಂದು ಲೆಕ್ಕ ಹೇಳ್ತಾನೆ, ಈ ಲೆಕ್ಕಕ್ಕೆ ಬಹಳ ತಮಾಷೆಯಾಗಿದೆ. ಘಟಿಕಾಯಾಂ 36 ಪಂಚಶತ ಗೃಹಾಣಿ ಏವಂ ಪರ್ಯಟನ್ನಪಿ 28 ಗೇಹಾನಿ ನ ತದಾಗತಾನಿ. ಒಟ್ಟು 16,108 ಜನ ಪತ್ನಿಯರು. ಒಂದು ಗಳಿಗೆ, ಅದು ರಾತ್ರಿಯಲ್ಲಿ 30 ಗಳಿಗೆ, ಹಗಲಿನಲ್ಲಿ 30 ಗಳಿಗೆ ಲೆಕ್ಕಾಚಾರದ ಪ್ರಕಾರ. 30 ಗಳಿಗೆಗಳೇನಿರ್ತಲ್ಲ, ರಾತ್ರಿಯ 30 ಗಳಿಗೆ, ಆ 30 ಗಳಿಗೆಗಳನ್ನು ಒಂದು 24 ನಿಮಿಷದ ಒಂದು ಗಳಿಗೆ ಅಂತ ಏನೋ ಲೆಕ್ಕಾಚಾರ ಇದೆ. ಆ ಲೆಕ್ಕಾಚಾರಕ್ಕೆ ಅನುಸಾರವಾಗಿ ನಾನು ಆ ರಾತ್ರಿಯ 30 ಗಳಿಗೆಗಳನ್ನು ಕೂಡ ಸಂಚಾರ ಮಾಡ್ತಾ ಕಾಲ ಕಳೆದ್ರೆ, ಅಂದರೆ ಒಂದು ಗಳಿಗೆಗೆ 24 ನಿಮಿಷದ ಒಂದು ಗಳಿಗೆಗೆ 24 ನಿಮಿಷದ ಒಂದು ಗಳಿಗೆಗೆ 536 ಮನೆ ಅಂಥದ್ದು 30 ಗಳಿಗೆ 536. ಅದನ್ನ 30 ಗಳಿಗೆ 536 ಮನೆಗಳನ್ನು, ಪತ್ನಿಯರ ಮನೆಗಳನ್ನು 30 ಗಳಿಗೆಗಳಿಂದ ಗುಣಾಕಾರ ಮಾಡಬೇಕು. ಅಲ್ಲಿಗೆ ಅದು 16,080 ಆಯಿತು. ಇನ್ನು 28, 16,108 ಜನ ಪತ್ನಿಯರು ಒಟ್ಟು. ಇನ್ನು 28 ಜನ ಪತ್ನಿಯರ ಮನೆಗೆ ಹೋಗ್ಲಿಕ್ಕೆ ಆಗಲಿಲ್ಲ ಇಷ್ಟ ಆದ್ರೂ. ಒಂದು ಗಳಿಗೆಗೆ 536 ಮನೆಗಳಂತೆ. ರಾತ್ರಿಯ 30 ಗಳಿಗೆಗಳಲ್ಲಿ 16,080 ಮನೆಗಳನ್ನು ಮಾತ್ರ ನಾನು 80 ಜನ ಪತ್ನಿಯರನ್ನು ಮಾತ್ರ ಸಂದರ್ಶನ ಮಾಡಿದೆ. ಉಳಿದ 28 ಜನ ಪತ್ನಿಯರನ್ನು ಇಷ್ಟಾದರೂ ಸಂದರ್ಶನ ಮಾಡಲಿಕ್ಕಾಗಲಿಲ್ಲ. ಇದು ನನ್ನ ಕಷ್ಟ, ಅವನು ಹೇಳ್ಕೊತಾನೆ. ಶೇಷಾಣಿಗಂತೂ ನೈವಾಸ್ತಿ ಕಾಲೋ ಭಾನು ಉದ್ದೇಶ್ಯತೆ. ಬೆಳಗಾಗಿದ್ದ ಸೂರ್ಯೋದಯ, ಇನ್ನೂ 28 ಮನೆ ಬಾಕಿ ಉಳಿದುವು. 30 ಘಟಿಮಯಿ ರಾತ್ರಿ ಇರೋದು ಬರೀ 30 ಗಳಿಗೆ. ಒಂದು ಗಳಿಗೆ 24 ನಿಮಿಷಗಳು, 24 ಅದನ್ನು 30 ಗುಣಾಕಾರ ಮಾಡಿದ್ರೆ ಅಷ್ಟು ರಾತ್ರಿ ಹೊತ್ತದು. ಹಗಲಿನಲ್ಲಿ ಕೂಡ 30 ಗಳಿಗೆಗಳು. ರಾತ್ರಿ ಏನಾದ್ರು ಸ್ವಲ್ಪ ಇನ್ನೂ ವಿಳಂಬ ಆಗಿದ್ರೆ, ರಾತ್ರಿ ಕಾಲ ವಿಳಂಬ ಆಗಿದ್ರೆ ಉಳಿದ ಪತ್ನಿಯ ಮನೆಗೂ ಹೋಗ್ಬೋದು. ಅದು ಆಗೋದು ಯಾವಾಗ? ನಿದ್ರೆಯೂ ಕೂಡ ಇಲ್ಲ. ಯದಾ ಭವೇನ್ ನಿಶಾವೃದ್ಧಿ ಕಿಂಚಿನ್ ನಿದ್ರಾಂ ತದಾ ಆಪ್ನುಯಾಮ್. ಸ್ವಲ್ಪ ನಿದ್ರೆನಾದ್ರು ಮಾಡ್ತಿದ್ದೇನೋ, ಅದೂ ಇಲ್ಲ. ಯಸ್ಯ ಇಚ್ಛಾ ಅಸ್ತಿ ಅತ್ರ ದುಃಖಂ ಹಿ ಭೋಕ್ತುಂ ತೇನ ನರೇಣ ಕರ್ತವ್ಯ ಬಹವಃ ಪತ್ನ್ಯಃ. ಸುಖ ಪಡಬೇಕು ಅಂತಿದ್ರೆ ಬಹಳ ಜನ ಮದುವೆ ಮಾಡ್ಕೊಳ್ಳೋದಲ್ಲ. ಒಬ್ಬ ಪತ್ನಿಯನ್ನು ಬಿಟ್ಟು ಮತ್ತೊಬ್ಬರನ್ನು ಮದುವೆ ಮಾಡ್ಕೋಬೇಕು ಅಂತ ಯಾರಿಗಾರು ಅಪೇಕ್ಷೆ ಇದ್ರೆ, ಸುಖ ಪಡಬೇಕು ಅಂತ ನಿರೀಕ್ಷೆ ಇಟ್ಕೋಬೇಡಿ. ದುಃಖ ಪಡಬೇಕು ಅಂತ ನಿರೀಕ್ಷೆ ಇದ್ರೆ ಹೆಚ್ಚಿನ ಮದುವೆ ಮಾಡ್ಕೊಳ್ಳಿ. ನೀವೇನಾದ್ರು ಬಹುಪತ್ನಿಕರಾಗಬೇಕು ಅಂತ ಅಪೇಕ್ಷೆ ಇದ್ರೆ, ದುಃಖ ಬರ್ತದೆ ಅಂತ ಆ ನಿರೀಕ್ಷೆ ಇಟ್ಕೊಂಡು ಆ ಎತ್ತರವನ್ನು ಇಟ್ಕೊಂಡೇ ಆಗಿ. ಯಸ್ಯ ಇಚ್ಛಾ ಅಸ್ತಿ ಅತ್ರ ದುಃಖಂ ಭೋಕ್ತುಂ. ದುಃಖ ಇದ್ರೆ ಮಾತ್ರ ಕರ್ತವ್ಯ ಬಹವಃ ಪತ್ನ್ಯಃ. ಇದು ದ್ವಾಪರ ಯುಗದಲ್ಲಿ ಕೃಷ್ಣನ ಜನ್ಮದಲ್ಲೂ ಕೂಡ ನನಗೆ ಯಾವುದೇ ಥರದ ಸುಖವಿಲ್ಲ. ಹೀಗೆ ಆ ಅವತಾರ ಅಲ್ಲೇ ನನಗೆ ಸಮಾಪ್ತಿ ಆಗಿ ಹೋಗ್ತದೆ. ಯಾರೋ ಆ ಬೇಡನ ಕೈಯಿಂದ ಏಟನ್ನು ತಿಂದು ವಿಪ್ರಶಾಪತಃ, ಮುನಿಗಳು ನಿಮ್ಮ ವಂಶವೇ ಹಾಳಾಗಿ ಹೋಗ್ಲಿ ಅಂತ ನಮಗೆ ಶಾಪ ಕೊಟ್ಟಿರ್ತಾರೆ. ಆ ಮಕ್ಕಳ ಉಪಟಳದಿಂದಾಗಿ ಬೇಸತ್ತು. ಮುಂದೆ ಕಲಿಯುಗದಲ್ಲಿ ಮತ್ತೊಮ್ಮೆ ಬುದ್ಧನ ರೂಪವನ್ನು ತಾಳ್ತೀನಿ ನಾನು ಅಂತ ಹೇಳ್ತಾನೆ. ಆ ಬುದ್ಧನ ರೂಪವನ್ನು ತಾಳಿದಾಗ ಅಲ್ಲಾದ್ರೂ ಏನು ಸುಖ ಇರ್ಲಿಕ್ಕೆ ಸಾಧ್ಯ? ಅದು ಮುನಿಯ ರೂಪವೇ. ಪರಿವೃತ್ಯ ಕಿಯತ್ಕಾಲಂ ಹಾಸ್ಯಾಮಿ ಜಗತೀತಲೇ ಸದಾಹಂ ಮೌನಮಾಶ್ರಿತ್ಯ ಮಲಿನಃ ಕೇಶರುಂಚಕ. ಮೌನವಾಗಿರ್ಬೇಕು. ಇದ್ದ ಪತ್ನಿಯನ್ನು ಪರಿತ್ಯಾಗ ಮಾಡಿ ಹೋದಂಥ ರೂಪ ಅದು. ಮೌನ ಇರಬೇಕು, ಮಲಿನ. ಮುನಿ ಅಂದರೆ ಜೈನ ಮುನಿ, ಬೌದ್ಧ ಮುನಿಗಳು ಮಲಿನರಾಗಿರ್ತಾರೆ. ಕೇಶರುಂಚಕ, ಕೂದಲು ಕಿತ್ಕೊಳ್ಳೋದು ಅವ್ರದ್ದು ಸಲ್ಲೇಖನ. ಕೇಶೋಲ್ಲುಂಚನಂ ಪರಮಃ ಧರ್ಮ ಅಂತ ಹೇಳ್ತಾರೆ. ಕೂದಲನ್ನು ತಾವೇ ಕಿತ್ಕೋಬೇಕು. ಯಾರು ಬೇರೆಯವರು ನಾಟಕರು ಬಂದು ಅದನ್ನು ತೆಗೆಯುವಂತಿಲ್ಲ. ಯುಗಾದಿ ಜೀವಧಾರಿ ಶರೀರದ ಮೇಲೆ ಏನು ಕೂರೆ ಮೊದಲಾದಂಥ ಕೀಟಗಳು ಕೂತ್ಕೊಂಡಿದ್ರೆ ಅದನ್ನು ಸ್ವಚ್ಛ ಮಾಡ್ಕೊಳ್ಳುವಂತಿಲ್ಲ. ಆ ಧರ್ಮಕ್ಕೆ ವಿರುದ್ಧ ಅದು.
ಸರ್ವೇಶ ಉಪದೇಶಕರು ಪ್ರತಿನಿತ್ಯ ಒಬ್ರಿಗೆಲ್ಲ ಮತ್ತೊಬ್ಬರಿಗೆ ಉಪದೇಶ ಕೊಡ್ತಾ ಇರೋದೇ ಕೆಲಸ, ಸ್ವಂತಕ್ಕೆ ಏನೂ ಇಲ್ಲ. ಅಹಿಂಸನ ವ್ರತ ತಜ್ಜನ್ನಲ್ಲಿ ಅತಿ ದುಃಖಂ ಕೇಶ ಯೂಕ ಮಲಾದಿನ. ಮುನಿ ಅದನ್ನು ದೊಡ್ಡ ಪ್ರಮಾಣದಲ್ಲಿ ಕೇಶ ಬಿಟ್ಟಿರಬೇಕು. ಯೂಕ ಅಂದರೆ ಹೇನುಗಳು, ಮಲ ಶರೀರದ ಮೇಲೆ. ಇದು ಆ ಬೌದ್ಧನ ರೂಪದ ಪರಿಸ್ಥಿತಿ ಆತ ಹೇಳ್ಕೊಂಡ. ಅದ್ರ ಬಗ್ಗೆ ಕೆಲವು ಸಂಗತಿಗಳನ್ನ ಹೇಳಬೇಕು. ಇಲ್ಲೇನು ಈಗ ವರ್ಣನೆ ಬಂತಲ್ಲ, ಈ ಬೌದ್ಧ ರೂಪದ ವರ್ಣನೆ, ಇಂಥ ಮಲಿನ ಕೀಟಗಳನ್ನು ಓಡಿಸುವಂತಿಲ್ಲ ಅಂತಿಗೆಲ್ಲ, ಇದು ನನಗೆ ನನ್ನ ಅಧ್ಯಯನದ ಸೀಮಿತವಾದಂಥ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಗೊತ್ತಿರುವಂತೆ ಇದೆಲ್ಲ ಜೈನ ಧರ್ಮದ ವರ್ಣನೆ. ಶರೀರದ ಮೇಲಿರುವಂಥ ಮಲಗಳನ್ನು ಓಡಿಸಬಾರ್ದು, ಕೂದಲುಗಳನ್ನು ನಾವೇ ಕಿತ್ಕೊಳ್ಬೇಕು ಅನ್ನುವಂಥದ್ದು ಏನಿದೆ ಇದೆಲ್ಲ ಜೈನ ಧರ್ಮದ ವರ್ಣನೆ. ಅದು ಬೌದ್ಧ ಧರ್ಮದ ಈ ಅವತಾರಕ್ಕೆ ಸಂಬಂಧಪಟ್ಟಂತೆ ಅದನ್ಯಾಕೆ ಹಾಗೆ ವರ್ಣನೆ ಮಾಡ್ತಾರೋ ಅನ್ನೋದು ಅರ್ಥ ಆಗಲಿಲ್ಲ. ಆದರೂ ನಾನು ತಿಳ್ಕೊಂಡದ್ದೇನೆಂದರೆ, ಕೆಲವು ಮುನಿಗಳು ಆಗ ಅವರು ಜೈನ ಧರ್ಮಕ್ಕೆ ಸೇರಿದವರೇ ಇರ್ಬೋದು, ಬೌದ್ಧ ಧರ್ಮಕ್ಕೆ ಸೇರಿದವರೇ ಇರ್ಬೋದು, ಕೆಲವೊಮ್ಮೆ ವೈದಿಕ ಧರ್ಮದಲ್ಲಿಯೂ ಕೂಡ ಅಂಥ ವಿಚಿತ್ರವಾದಂಥ ಚರ್ಯ ಇದ್ದಂಥ ಮುನಿಗಳಿದ್ದರು. ಈ ಜಡಭರತ ಮೊದಲಾದವರು ವಿಲಕ್ಷಣವಾದಂಥ, ಅದೇ ನನಗೆ ಅರ್ಥ ಆಗಲಿಲ್ಲ. ಇನ್ನಷ್ಟು ಅಧ್ಯಯನ ಮಾಡಬೇಕು, ನನಗೆ ಗೊತ್ತಾಗಿಲ್ಲ. ಅದಕ್ಕಾಗಿ ಇಲ್ಲೊಂದು ಪ್ರಶ್ನಾರ್ಥಕ ಚಿಹ್ನೆಯನ್ನು ಇಟ್ಕೊಂಡಿದ್ದೀನಿ. ಅದಕ್ಕಾಗಿ ನನ್ನ ಸೀಮಿತ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಅಂತ ಹೇಳಿದೆ. ಜೈನ ಧರ್ಮದ ಬಗ್ಗೆ ಬೇಕಾದಷ್ಟು ಓದಿದ್ದೆ, ಬೌದ್ಧ ಧರ್ಮದ ಬಗ್ಗೆಯೂ ಓದಿದ್ದಿದೆ. ಆದರೆ ಬೌದ್ಧ ಧರ್ಮದಲ್ಲಿ ಕೂದಲುಗಳನ್ನು ನಾವಾಗಿ ಮುನಿಗಳು ತಾವಾಗಿ ಕಿತ್ಕೊಳ್ಳೋದು ಮತ್ತು ಕೀಟಗಳನ್ನು ಓಡಿಸಬಾರ್ದು ಅನ್ನುವಂಥದ್ದು ಪ್ರಬಲವಾದಂಥ ಅಹಿಂಸೆಯ ಆಚರಣೆ ಬೌದ್ಧ ಧರ್ಮದಲ್ಲಿ ಇಲ್ಲ. ಅಹಿಂಸಾ ಪರಮೋ ಧರ್ಮ ಅಂತನ್ನೋದು ಮೂಲತಃ ಮಹಾಭಾರತದ ವಾಕ್ಯ. ಅದು ಅದನ್ನು ಜೈನ ಧರ್ಮದಲ್ಲೂ ಕೂಡ ಹೇಳ್ತಾರೆ. ಅಹಿಂಸೆಯನ್ನು ಅಷ್ಟು ಒತ್ತು ಕೊಟ್ಟವರು ಜೈನರು. ಬೌದ್ಧ ಧರ್ಮದಲ್ಲಿ ಅಷ್ಟು ಒತ್ತು ಕೊಟ್ಟೇ ಇಲ್ಲ ಅದಕ್ಕೆ. ಸ್ವಯಂ ಗೌತಮ ಬುದ್ಧನೇ ಆತ ಪ್ರಾಣ ಪರಿತ್ಯಾಗ ಮಾಡುವಾಗ ಮಾಂಸವನ್ನು ತಿಂದಿದ್ದ. ಅದು ಯಾವುದೋ ಒಂದು ಪ್ರಾಣಿಯ ಮಾಂಸದ ಒಂದು ಮುಳ್ಳು ಆತನ ಗಂಟಲಲ್ಲಿ ಸಿಕ್ಕಾಕೊಂಡು ಆತ ಪ್ರಾಣ ಪರಿತ್ಯಾಗ ಮಾಡಿದ ಅಂತ ಒಂದು ಬೌದ್ಧರೇ ರಚನೆ ಮಾಡಿದ ಒಂದು ಗ್ರಂಥದಲ್ಲಿ ಓದಿದ್ದನ್ನು ನೆನಪು. ಹಾಗಾಗಿ ಬೌದ್ಧ ಧರ್ಮದಲ್ಲಿ ಅಷ್ಟೊಂದು ಬಲವಾದ ಅಹಿಂಸೆಗೇನು ಮಹತ್ವವಿಲ್ಲ. ಮತ್ತು ಅಶೋಕ ಮಹಾರಾಜ ಇದು ಬೌದ್ಧ ಧರ್ಮಕ್ಕೆ ಬದಲಾವಣೆ ಹೊಂದಿದಂತೆಲ್ಲ ಬರ್ತದಲ್ಲ, ತನ್ನ ಅಡಿಗೆ ಮನೆಯಲ್ಲಿ ಎಲ್ಲ ಪ್ರಾಣಿಗಳ ಬೇಟೆಯನ್ನು ಮತ್ತು ಮಾಂಸದವನ್ನು ನಿಷೇಧ ಮಾಡಿದ್ದಂತ ಬರ್ತದಲ್ಲ, ಎಲ್ಲ ಪ್ರಾಣಿಗೂ ಮಾಡಿರಲಿಲ್ಲ. ನವಿಲೊಂದನ್ನು ತಿನ್ಬಹುದು ಅಂತ ಮಾಡ್ಕೊಂಡಿದ್ದ. ಇದು ಇತಿಹಾಸದಿಂದ ನನಗೆ ಗೊತ್ತಿರುವಂಥ ಅಂಶ. ಇತಿಹಾಸ ತುಂಬ ಕಲಬೆರಕೆ ಆಗಿಬಿಟ್ಟಿದೆ. ಯಾವುದನ್ನು ನಂಬಬಹುದು, ಯಾವುದನ್ನು ನಂಬಬಾರ್ದು ಅಂತ ನಮ್ಗೆ ಗೊತ್ತಾಗೋದಿಲ್ಲ ಈಗ. ಅದಕ್ಕಾಗಿ ನನ್ನ ಸೀಮಿತ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಅಂತ ಹೇಳಿದೆ. ಹಾಗಾಗಿ ಬೌದ್ಧ ಧರ್ಮದಲ್ಲಿ ಅಷ್ಟೊಂದು ಬಲವಾದಂಥ ಅಹಿಂಸೆಯ ಬಗ್ಗೆ ವರ್ಣನೆ ಇಲ್ಲವೇ ಇಲ್ಲ. ಅದೆಲ್ಲ ಇರೋದು ಈ ಕೇಶ ಲುಂಚಿನ ಮೊದಲಾದ ಇರೋದೆಲ್ಲ ಜೈನ ಧರ್ಮದಲ್ಲೇ. ಆದರೆ ಸ್ವಲ್ಪ ಮಟ್ಟಿಗೆ ಜೈನ ಧರ್ಮಕ್ಕೂ ಮತ್ತು ಬೌದ್ಧ ಧರ್ಮಕ್ಕೂ ಮತ್ತು ವೈದಿಕ ಧರ್ಮಕ್ಕೂ ಕೂಡ ಈ ಜಡಭರತ ಮೊದಲಾದವರು ಮತ್ತು ವೃಷಭದೇವ ಅಂತಿದ್ನಲ್ಲ, ಆತನು ಕೂಡ ವಿಚಿತ್ರವಾದಂಥ ಚರ್ಯ ಇದ್ದವನಾಗಿದ್ದ. ಕೆಲವರು ನಗ್ನವಾಗಿ ಓಡಾಡ್ತಿದ್ರು, ಎಲ್ಲೋ ಕೆಸರಿನಲ್ಲಿ ಬಿದ್ದಿರ್ತಿದ್ರು, ಎತ್ತರವೇ ಇರ್ತಿರ್ಲಿಲ್ಲ ಅಂತ ಹೀಗೆಲ್ಲ ನಾನಾ ಥರದ ವರ್ಣಗಳನ್ನು ಆ ಜಡಭರತ, ವೃಷಭ ಮತ್ತು ಶುಕಾಚಾರ್ಯನೂ ಕೂಡ ನಗ್ನನಾಗೆ ಸಂಚಾರ ಮಾಡ್ತಿದ್ದ. ವಿಚಿತ್ರವಾದಂಥ ವೇಷ ಮುಖನಿತ್ತು ಅಂತ ಓದಿದ ನೆನಪು. ಮುಂದೆ ಅವರು ಅದ್ರ ಬಗ್ಗೆ ವಿಸ್ತಾರವಾಗಿ ಬಂದಾಗ ಹೇಳ್ತೀನಿ. ಅಂತೂ ಈ ಕೆಲವು ಲಕ್ಷಣಗಳು, ವೇಷವನ್ನು ಕಿತ್ಕೊಳ್ಳೋದು ಅದೊಂದು ಅದನ್ನ ಆ ಕಡೆ ಇಟ್ಟರೆ, ಮಲಿನತೆ, ವಿಚಿತ್ರ ವೇಷ ಇವೆಲ್ಲ ಮುನಿಗಳಿಗೆ ಸಂಬಂಧಪಟ್ಟಂತೆ ಇರ್ತದೆ ಅಂತ ನನಗೆ ಓದಿದ್ದು ಗೊತ್ತಿದೆ. ಕೆಲವು ಕಡೆ ಈ ಕ್ರೈಸ್ತ ಧರ್ಮಕ್ಕೆ ಸಂಬಂಧಪಟ್ಟಂಥವರು ಕೂಡ ಸಾಂದರ್ಭಿಕವಾಗಿ ಹೇಳಬೇಕು ಅಂತ ಅಂದ್ಕೊಂಡೆ. ಸೈಂಟ್ ಮೆಕಾರಿಯಸ್ ಅಂತ ಒಬ್ಬ ಇದ್ದ, ಸಂತ ಮೆಕಾರಿಯಸ್ ಅಂತ, ಸುಮಾರು 80 ಪೌಂಡ್ ತೂಕವನ್ನು, ಅಂದರೆ 36 ಕಿಲೋ ತೂಕವನ್ನು ತನ್ನ ಮೈ ಮೇಲೆ ಹೊತ್ಕೊಂಡು ಓಡಾಡ್ತಿದ್ದಂತೆ. ಶರೀರಕ್ಕೆ ಹಿಂಸೆ ಕೊಡಬೇಕು, ಹಾಗೇ ಇರಬೇಕು ಅಂತ ವಿಚಿತ್ರವಾದಂಥ ಚರ್ಯಗಳಿದ್ದವರು ಇದ್ದರು. ಅವನ ಶಿಷ್ಯ ಸಂತ UCBS ಅಂತ ಒಬ್ಬ ಇದ್ದ. ಆತ ಗುರುವಿನಕ್ಕಿಂತ ನಾನೇ ಕಡಿಮೆ ಅಂತ 150 ಪೌಂಡ್, ಅದು 68 ಕಿಲೋ ತೂಕಕ್ಕೆ ಸಮಾನ, ಹೊತ್ಕೊಂಡು ಓಡಾಡ್ತಿದ್ದ. ಎಷ್ಟೋ ದಿವಸ ಕಾಲ ಹಾಳು ಬಾವಿಯಲ್ಲಿ ಬಿದ್ದಿದ್ದಂತೆ. ಆ ಗುರು ಮೆಕಾರಿಯಸ್ ಕೆಸರು ಗುಂಡಿಯಲ್ಲಿ ಬಿದ್ದಿದ್ದಂತೆ. ಅಲ್ಲೆಲ್ಲ ವಿಷಕ್ರಮಿಗಳು ಮೈಯನ್ನೆಲ್ಲ ತಿಂತಾ ಇದ್ದು, ಅವನ್ನ ಯಾವುದನ್ನು ಓಡಿಸಬಾರ್ದು. ವಿಚಿತ್ರವಾದ ಚರ್ಯ ಇದ್ದವ್ರು ಇದ್ರು ಅನ್ನೋದಕ್ಕಾಗಿ ಹೇಳಿದೆ ಇದನ್ನೆಲ್ಲ. ಶುಚಿತ್ವ ಶುದ್ಧಿ ಬೇಡವೇ ಬೇಡ. ಮತ್ತೊಬ್ಬ ಯಾವ ಇದ್ದಂತ ಮೈಗೆಲ್ಲ ಕಬ್ಬಿಣದ ಸಂಕೋಲೆಗಳನ್ನು ಬಳಸ್ಕೊಂಡು ಆತ ಓಡಾಡ್ತಿದ್ದಂತೆ. ಹಿಮಾಲಯದಲ್ಲಿ ನಾನೇ ನನ್ನ ಕಣ್ಣಾರೆ ನೋಡಿದ್ದೇನೆ, ಕೆಲವು ನಗ್ನರಾದಂಥ ಸಾಧುಗಳನ್ನು ನೋಡಿದ್ದೇನೆ. ಕೌಪಿನೂ ಇರೋದಿಲ್ಲ. ಅಂಥ ವಿಚಿತ್ರವಾದಂಥ ಚರ್ಯ ಇದ್ದವ್ರು ಹಿಮಾಲಯದಲ್ಲಿ ಈ ಅಕ್ಟೋಬರ್ ನವೆಂಬರ್ ನಂತರ ಅಲ್ಲಿದ್ದವರೆಲ್ಲ ಈ ಕಡೆ ಬಂದು ಬಿಡ್ತಾರೆ. ಮತ್ತೆ ಅಕ್ಷಯ ತೃತೀಯದ ಸಮಯ ಸುತ್ತಮುತ್ತಲು ಆ ಕಡೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ಕೂಡ ಅವ್ರು ಅಲ್ಲೇ ಇರ್ತಾರೆ. ಜನಸಾಮಾನ್ಯರು ಈ ಕಡೆ ಬಂದಾಗಲೂ ಅವ್ರು ಅಲ್ಲೇ ಇರ್ತಾರೆ. ಇಂಥ ವಿಚಿತ್ರ ಇದ್ದವ್ರನ್ನ ನಾನೇ ನೋಡಿದ್ದೇನೆ. ಸೇಂಟ್ ಸೇಬಿಯಸ್ ಅಂತ ಮತ್ತೊಬ್ಬಿದ್ದು, ಕೊಳತ ನಾರುವಂಥ ಮೆಕ್ಕೆಜೋಳಗಳನ್ನು ತಿಂತಿದ್ದು. 40-50 ವರ್ಷ ನೆಲಕ್ಕೆ ಬೆನ್ನೇ ತಾಕಿಸಲಿಲ್ಲ ಕೆಲವರು. ಹೀಗೆ ನಿಂತವ್ರಿಗೆ ನಿಂತಿರ್ತಿದ್ರು. ಪಂಚಾಗ್ನಿ ಮಧ್ಯದಲ್ಲಿ ತಪಸ್ಸು ಅಂತಲ್ಲ ನಾವು ಓದ್ತೇವಲ್ಲ,
ಶರೀರಕ್ಕೆ ಕಷ್ಟ ಕೊಡಬೇಕು, ಮನಸ್ಸಿನ ಏಕಾಗ್ರತೆ ಬರಬೇಕು, ಇದೆಲ್ಲ ಮನಸ್ಸು ಸಹಿಸ್ಕೋಬೇಕು ಅಂತ ಕಾರಣಕ್ಕಾಗಿದ್ದಿರಬೇಕು. ಇಲ್ಲಿ ಕ್ರೈಸ್ತ ಧರ್ಮದ ಸಂತರು, ಗ್ರೀಕ್ ದೇಶದ ಸಂತರು, ಜೈನರು, ಬೌದ್ಧರು ಇವರನ್ನು ಯಾರನ್ನೂ ಟೀಕೆ ಮಾಡುವ ಉದ್ದೇಶ ಇಲ್ಲ. ಇಲ್ಲಿ ಏನು ಸಮಾನ ಅಂಶಗಳು ಬಂದಿದೆ, ನನ್ನ ಅಧ್ಯಯನಕ್ಕೆ ಏನು ಕಂಡು ಬಂದಿದೆ ಅನ್ನೋದನ್ನು ಮಾತ್ರ ಹೇಳಿದೆ. ಹಾಗಾಗಿ ಇದು ಬೌದ್ಧ ಧರ್ಮ ಏನಿದೆ ಹಾಗೆ ಇದ್ದಿರಬೇಕು ಅಂತ ನನ್ನದೊಂದು ಅನಿಸಿಕೆ. ಮುಂದೆ ಕಲ್ಕಿ ಅವತಾರದಲ್ಲೂ ಕೂಡ ನಾನು ಜನ್ಮ ತಾಳಿದೆ. ಖಡ್ಗವನ್ನು ಹಿಡ್ಕೊಂಡು ಬ್ರಾಹ್ಮಣ ರೂಪದಿಂದ ಜನಿಸಿ ಖಡ್ಗವನ್ನು ಹಿಡ್ಕೊಂಡು ಕ್ಷಣ ಮಾತ್ರದಲ್ಲಿ ಎಲ್ಲರನ್ನು ಕೂಡ ಸಂಹಾರ ಮಾಡಿದೆ. ಯಾಕಂದ್ರೆ ವರ್ಣ ಸಂಕರ ಬಂದ್ಬಿಟ್ಟಿತ್ತು, ಧರ್ಮ ಎಲ್ಲ ಹಾಳಾಗಿ ಹೋಗುವಂಥ ಪ್ರಸಂಗ. ಆ ಅವತಾರನೂ ಕೂಡ ಬಹಳ ದಿವಸ ಇರಲಿಲ್ಲ, ಅಲ್ಲೂ ಕೂಡ ಸುಖವಿಲ್ಲ. ಆ ಅವತಾರದಿಂದಲೇ ನಾನು ಸಮಾಪ್ತಿ ಮಾಡಿಬಿಡ್ತೇನೆ. ಹೀಗೆ 9 ಅವತಾರಗಳಲ್ಲಿ ನನಗೆ ಯಾವುದೇ ಸುಖವಿಲ್ಲ. ಈ ಅವತಾರ ಏನಿದೆ ಸಂಪೂರ್ಣವಾದಂಥ ಸುಖವನ್ನು ನಾನು ಅನುಭವಿಸಿದ್ದೇನೆ. ಇದು ಶ್ರೇಷ್ಠವಾದಂಥ ಅವತಾರ ಅಂತ ರಾಮ ಹೇಳಿದ. ಯಾಕಾಗಿ ಶ್ರೇಷ್ಠ ಅವತಾರ? ಇಲ್ಲಿ ಏನೇನು ಸುಖಗಳು ನನಗೆ, ಇಲ್ಲಿ ಏನೇನು ನನ್ನ ವೈಭವ ಅಂತ ಆತ ತನ್ನ ಮಾತಿನಲ್ಲೇ ಏನು ಹೇಳ್ತಾನೆ ಅಂತ ಅನ್ನೋದನ್ನ ನಾವು ನಾಳೆ ದಿವಸ ಶ್ರವಣ ಮಾಡೋಣ.